ಪ್ರೆಗ್ನೆನ್ಸಿ ಟೈಮಲ್ಲಿ ಯೋಗ ಮಾಡ್ಬೋದಾ? ಗ್ಯಾರಂಟಿ ಇರಲ್ಲ. ಈಗಿರ್ತಕ್ಕಂಥ ಎಷ್ಟೊಂದು ಪ್ರೆಗ್ನೆನ್ಸೀಸ್ ಆರ್ ವೆರಿ ರಿಸ್ಕ್. ಉಸಿರಿಗೆ ಬಹಳ ಮಹತ್ವ ಇದೆ ನಮ್ಮ ಪರಂಪರೆಯಲ್ಲಿ. ನಿಮ್ಮ ಉಸಿರು ಹೇಗೆ ಹರಿಯುತ್ತೆ ಅದರ ಮೇಲೆ ನಿಮ್ಮ ಜಾತಕ ಹೇಳ್ಬೋದು. ಸರ್, ಫುಡ್ ಎಷ್ಟು ಇಂಪಾರ್ಟೆಂಟ್ ಸರ್? ಆಹಾರ ಅಂದ ತಕ್ಷಣ ನಾವು ಕೇವಲ ಬಾಯಿಂದ ತಗೊಳ್ಳೋದು ಮಾತ್ರ ಅಂತ ಅನ್ಕೊಳ್ತೀವಿ. ಪ್ರಾಣಾಯಾಮ ಅನ್ನೋ ಪದದ ಅರ್ಥನೇ ನನ್ನ ಎನರ್ಜಿನ ಸರಿಯಾಗಿ ಚಾನಲೈಸ್ ಮಾಡೋದು. ಎಷ್ಟೊಂದು ಜನ ಯೋಗ ಟೀಚರ್ಸ್ ಎಲ್ಲ ಆಹಾರದ 3 ತರ ಗುಣಗಳು, ತಮಸ್, ರಜಸ್ ಅಂಡ್ ಸತ್ವ ಅಂತ. ಮನುಷ್ಯ ನಿದ್ರೆ ಹಾಳು ಮಾಡ್ಕೊಳಕ್ಕೆ ಏನೆಲ್ಲ ಸೃಷ್ಟಿ ಮಾಡ್ಕೋಬೇಕು ಎಲ್ಲ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಯಾರಾದ್ರೂ ನಮ್ಮ ಹತ್ರ ಯೋಗ ಥೆರಪಿಗೆ ಅಂತ ಬಂದಾಗ ನಾನು ಮೊದಲು ಕೇಳುವಂಥದ್ದು ಶಾಸ್ತ್ರದಿಂದ ಕೃಷ್ಣ ಹೇಳಿದ ಮಾತನ್ನ ಹೇಳ್ತದೆ. ಕಟ್ವಾಂಗ ಲವಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಯಾತಯಾಮಂ ಗತರಸಂ ಪೂಟಿ ಪರಿಯುಷಿತಂಚೇತ್. ನರ್ವಸ್ ಸಿಸ್ಟಮ್ ಸ್ಲೋ ಆಗೋದು ಯಾವಾಗ? ಆಕ್ಚುಲ್ ಆಗಿ ಯೋಗ ಅಂತಂದ್ರೆ ಏನ್ ಸರ್? ಸಾಧ್ಯಂ, ಅವನ ಗುರಿ ಏನಿದೆ ಅದನ್ನ ತಲುಪಲಿಕ್ಕೆ ಬೇಕಾದಂತ ಒಂದು ಕೋರ್ಸ್ ಆಫ್ ಡಿಸಿಪ್ಲಿನ್ ಅಂತ ಹೇಳ್ಬೋದು. ಆ ಸಾಧನಾ ಮಾರ್ಗಗಳ ಹಲವು ಬೇರೆ ಬೇರೆ ಹೆಸರುಗಳನ್ನು ಕೊಡ್ತಾರೆ ಅದಕ್ಕೆ. ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ, ಏನೇನೋ ಬೇರೆ ಬೇರೆ ಹೆಸರುಗಳನ್ನ ಅದಕ್ಕೆ ಕೊಡ್ತಾ ಹೋಗ್ತಾರೆ. ನಮಗೆ ಶರೀರ ಅಂತ ಬಂದಾಗ ಸ್ಥೂಲ ಶರೀರ ಇರುತ್ತೆ, ಸೂಕ್ಷ್ಮ ಶರೀರ ಇರುತ್ತೆ, ಕಾರಣ ಶರೀರ ಇರುತ್ತೆ. ಮಲ ನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃತ್ ಗೀತಾಂಬಸೆ ಸ್ನಾನಂ ಸಂಸಾರ ಮಲನಾಶನಂ. ಮೈಂಡನ್ನು ಪ್ಯೂರಿಫೈ ಮಾಡೋದು ಅಭ್ಯಾಸ ಇಲ್ಲದೆ ಅದಾಗೋದಿಲ್ಲ. ಅಂಥ ಮಹಾನ್ ತಿಳುವಳಿಕೆ ಇದ್ದಂತಹ ಅರ್ಜುನ ಇಷ್ಟೆಲ್ಲ ಪಾಠ ಹೇಳಿದ್ಮೇಲೆ ಗಾಳಿ ಹಿಡ್ಕೊಳ್ಳೋದು ಕೈಯಲ್ಲಿ ಎಷ್ಟು ಕಷ್ಟವೋ ಮೈಂಡನ್ನ ಒಂದ್ ಕಡೆ ನಿಲ್ಸೋದು ಅದಕ್ಕಿಂತ ಕಷ್ಟ ಅಂತ ಹೇಳ್ತಾರೆ. ಅಸಂಶಯಂ ಮಹಾಬಾಹೋ. ಮೈಂಡ್ ಆ ಥರ ಓಡೋಗೋದ್ರಲ್ಲಿ ಬೇರೆ ಸಂಶಯವೇ ಇಲ್ಲ. ಮೈಂಡ್ ಓಡಾಡ್ತಾನೆ ಇರುತ್ತೆ, ಅದು ಹಾಗೆ, ಅದ್ರ ಸ್ವಭಾವನೇ ಹಾಗೆ. ಆದರೆ ಅದನ್ನ ನಿಲ್ಲಿಸಕ್ಕಾಗಲ್ಲ ಅನ್ನೋದು ಅಂತೇನಿಲ್ಲ, ನಿಲ್ಲಿಸಬಹುದು. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫಿಟ್ನೆಸ್ ಗ್ರೂಪ್ ಯೂಟ್ಯೂಬ್ ಚಾನಲ್ ಇದೆ. ಇವತ್ತು ನಮ್ಮ ಜೊತೆ ಅಶೋಕ್ ಸರ್ ಇದ್ದಾರೆ. ಇಂದಿನ ಎಪಿಸೋಡ್ ನಲ್ಲಿ ಯೋಗ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡಿದೀವಿ. ನೌ ಲೆಟ್ ಅಸ್ ಜಂಪ್ ಸ್ಟ್ರೇಟ್ ಇನ್ ಟು ದಿ ನೆಕ್ಸ್ಟ್ ಟಾಪಿಕ್. ಯಾವ ಟೈಮಲ್ಲಿ ಆದ್ರೂ ನಿದ್ದೆ ಮಾಡ್ಬೋದು, ಮಾರ್ನಿಂಗ್ ಈವ್ನಿಂಗ್ ಸಮಸ್ಯೆ ಇಲ್ಲ. ಆ ಥರ ಮಾಡೋಕ್ಕೂ ನಿಮಗೆ ಮೆಟಬಾಲಿಕ್ ಪ್ಯಾಟರ್ನ್ ಮೇಲೆ, ಬೇರೆ ಬೇರೆ ಫಂಕ್ಷನಾಲಿಟೀಸ್ ಮೇಲೆ ಅಫೆಕ್ಟ್ ಆಗುತ್ತೆ. ನಿದ್ರೆ ಯಾವಾಗಲೂ ಪ್ರಕೃತಿ ಯಾವಾಗ ಸೂಕ್ತವಾಗಿದೆಯೋ ಅಥವಾ ಸೂಕ್ತವಾಗಿದೆಯೋ ಆವಾಗ ನಿದ್ರೆ ಮಾಡೋದು. ನೀವು ಅದು ಬ್ಯಾಲೆನ್ಸ್ ಆಗ್ತೀರಾ. ಪ್ರಕೃತಿ ಒಂಥರ ಸ್ಟಿಮ್ಯುಲೇಟ್ ಆಗ್ತಾ ಇದ್ದಾಗ ನೀವು ರಿಲ್ಯಾಕ್ಸ್ ಆಗೋದು, ಪ್ರಕೃತಿ ರಿಲ್ಯಾಕ್ಸ್ ಆಗಿದ್ದಾಗ ನೀವು ಸ್ಟಿಮ್ಯುಲೇಟ್ ಆಗೋದು, ಹಾಗೆ ಇಂಬ್ಯಾಲೆನ್ಸ್. ಈಗ ನಾನು ಹಗಲತ್ತು ಮಲಗಿದ್ದೀನಿ, ನಾನು ಅಂದ್ಕೊಳ್ತೀನಿ ಡೀಪ್ ಸ್ಲೀಪ್ ಹೋಗ್ತಿದ್ದೀನಿ ಅಂತ. ಈ ಹಗಲತ್ತು ಟೆಂಪರೇಚರ್ ಹಾಗೆ ಇರುತ್ತಾ ರಾತ್ರಿ ಇದ್ದಷ್ಟು? ಹಗಲತ್ತು ಲೈಟ್ ಆಗಿರುತ್ತಾ, ಸೌಂಡ್ ಆಗಿರುತ್ತಾ? ಯಾವ ರೀತಿ ನಾನು ಡೇ ಟೈಮ್ ಸ್ಲೀಪ್ನ ಆಲ್ಟರ್ ಮಾಡೋಕ್ಕಾಗ? ಅಫ್ಕೋರ್ಸ್ ಒಂದು ಒಳ್ಳೆ ಆ ಥರ ಆಂಬಿಯನ್ಸ್, ಸ್ಲೀಪ್ ಹೈಜೀನ್ ಅಂತಾರೆ, ಅದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ನಾನು ಹಗಲೊತ್ತು ನಿದ್ದೆ ಮಾಡಿದ್ರೆ ಒಂದು ಹಂತಕ್ಕೆ ಅದನ್ನ ನಾನು ರಾತ್ರಿ ನಿದ್ರೆಗೆ ಒಂದು ಕಾಂಪೆನ್ಸೇಷನ್ ಅಥವಾ ಆಲ್ಟರ್ನೇಟಿವ್ ಆಗಿ ತಗೋಬಹುದು. ನಾಟ್ ಸಂಪೂರ್ಣ. ರಾತ್ರಿ ನಿದ್ರೆ ಇಸ್ ಆಲ್ವೇಸ್ ಬೆಸ್ಟ್. ಜಗತ್ತಲ್ಲಿ ಇರತಕ್ಕಂತಹ ಪ್ರತಿಯೊಂದು ಜೀವರಾಶಿನೂ ಎಕ್ಸೆಪ್ಟ್ ಕೆಲವು ನಿಶಾಚರ ಪ್ರಾಣಿಗಳಿದೆ, ಬಿಲ್ಟ್ ಆಗಿರೋದೇ ಹಾಗೆ. ಅವು ಬಿಟ್ಟು ಬೇರೆ ಎಲ್ಲಾ ಜೀವಿಗಳು ಸೂರ್ಯಾಸ್ತ ಆದ್ಮೇಲೆ ಪ್ರಕೃತಿ ರಿಲ್ಯಾಕ್ಸ್ ಆಗ್ತಾ ಬಂದಾಗ ನಿದ್ದೆ ಮಾಡ್ತದೆ. ಎಕ್ಸೆಪ್ಟ್ ಮನುಷ್ಯ ನಿದ್ರೆ ಹಾಳು ಮಾಡ್ಕೊಳಕ್ಕೆ ಏನೆಲ್ಲ ಸೃಷ್ಟಿ ಮಾಡ್ಕೋಬೇಕು ಎಲ್ಲ ಸೃಷ್ಟಿ ಮಾಡ್ಕೊಂಡಿದೀವಿ ನಾವು. ಹೌದು ಸರ್. ಯಾರಾದ್ರೂ ನಮ್ಮ ಹತ್ರ ಯೋಗ ಥೆರಪಿಗೆ ಅಂತ ಬಂದಾಗ ನಾನು ಮೊದಲು ಕೇಳುವಂಥದ್ದು ನಿದ್ರೆ, ನಿಮ್ ಸ್ಲೀಪ್ ಕ್ವಾಲಿಟಿ ಹೀಗೆ. ಆಮೇಲೆ ಬೇರೆ ಎಲ್ಲ ಒಂದೊಂದಾಗಿ ಎಲ್ಲ ಪ್ಯಾರಾಮೀಟರ್ನ ಅನಲೈಸ್ ಮಾಡಿ. ಯಾಕೆಂದ್ರೆ ನನಗೆ ಏನೇ ಹಗಲತ್ತು ಡಿಸ್ಟರ್ಬ್ ಆಗಿದ್ರು ರಾತ್ರಿ ಮತ್ತೆ ಆ ಡ್ಯಾಮೇಜ್ ಡಿಸ್ಟರ್ಬೆನ್ಸಸ್ ಎಲ್ಲ ಸೆಟಲ್ ಡೌನ್ ಆಗ್ತವೆ. ಮತ್ತೆ ನಾಳೆಗೆ ನಾನು ಫ್ರೆಶ್ ಜೀವನ, ಫ್ರೆಶ್ ಥಾಟ್, ಫ್ರೆಶ್ ಮೈಂಡ್, ಫ್ರೆಶ್ ಎನರ್ಜಿ ಎಲ್ಲ ಫ್ರೆಶ್ ಆಗಿರುತ್ತೆ ನಾಳೆ. ಹೌದು. ನನಗೆ ಅದೇ ಡಿಸ್ಟರ್ಬ್ ಆಗಿದೆ ಅಂದ್ರೆ ನಾನು ಡ್ಯಾಮೇಜ್ ಹೀಲ್ ಆಗ್ತಾ ಇಲ್ಲ ಅಂತ ಅರ್ಥ. ಹಾಗಾಗಿ ನಾನು ಮೊದಲು ಕೇಳೋ ಪ್ರಶ್ನೆ, ಯಾರಾದ್ರೂ ಬಂದ್ರೆ ಹೌ ಇಸ್ ಯುವರ್ ಸ್ಲೀಪ್ ಕ್ವಾಲಿಟಿ? ಇದ್ರೆ ಸರಿಯಾಗಿ ರಾತ್ರಿ ಆಗಿಲ್ಲ ಅಂದ್ರೆ ಹಗಲೊತ್ತು ನಿಮಗೆ ಬಹಳನೇ ವ್ಯತ್ಯಾಸಗಳು ಕಾಣಿಸ್ತಾ ಇರುತ್ತೆ. ನನ್ನ ಮನಸ್ಸಿನಲ್ಲೂ ವ್ಯತ್ಯಾಸ ಇರುತ್ತೆ, ಶರೀರದಲ್ಲೂ ವ್ಯತ್ಯಾಸಗಳಿರುತ್ತೆ, ನನ್ನ ಉಸಿರಿನಲ್ಲೂ ಏರುಪೇರುಗಳು ಆಗ್ತವೆ. ಸರ್, ಫುಡ್ ಎಷ್ಟು ಇಂಪಾರ್ಟೆಂಟ್ ಸರ್? ಫುಡ್ ನಮಗೆ ಎಲ್ಲದಕ್ಕೂ ಎನರ್ಜಿ ಕೊಡುವಂತಹ ಒಂದು ಸೋರ್ಸ್. ಎಸ್ಪೆಷಲಿ ಆಹಾರ ಅಂದ ತಕ್ಷಣ ನಾವು ಕೇವಲ ಬಾಯಿಂದ ತಗೊಳ್ಳೋದು ಮಾತ್ರ ಅಂತ ಅಂದ್ಕೊಳ್ತೀವಿ. ನಾವು ಆಹಾರ ಎಲ್ಲೆಲ್ಲಿಂದ ತಗೊಳ್ತೀವಿ ಅಂದ್ರೆ ಇನ್ಪುಟ್ ಏನೆಲ್ಲ ಒಳಗೆ ಹೋಗುತ್ತೆ ಅದೆಲ್ಲವೂ ನಮಗೆ ಆಹಾರ. ಕಿವಿಗಳಿಗೆ ಏನು ಆಹಾರ? ಮಾತುಗಳು, ಶಬ್ದ. ಕಣ್ಣಿಗೆ ಬೆಳಕು, ಮೂಗಿಗೆ ಗಂಧ, ಬಾಯಿ ಸಾಲಿಡ್ ಲಿಕ್ವಿಡ್ ಫುಡ್ ಏನ್ ತಗೊಳ್ತೀವಿ ರುಚಿ, ಹಾಗೆ ಶರೀರಕ್ಕೆ ಒಂದ್ ಸ್ವಲ್ಪ ಚರ್ಮಕ್ಕೆ ಸ್ಪರ್ಶ. ಇದೆಲ್ಲವೂ ಇನ್ಪುಟ್ ಅಲ್ವಾ? ಏನೆಲ್ಲ ಕೊಡ್ತೀವಿ ಅದೆಲ್ಲ ಆಹಾರವೇ. ಈ ಆಹಾರ ಗುಣಗಳಿಂದ ಸೇರಿರುತ್ತೆ.
ಇಂದ್ರಿಯಗಳಿಗೆ ಆಹಾರ ಅದಲ್ಲ. ನಮ್ಮ ಮನಸ್ಸಿನ ಮೇಲೆ, ಶರೀರದ ಮೇಲೆ, ಎರಡರ ಮೇಲೂ ತುಂಬಾ ಪರಿಣಾಮ ಬೀರುತ್ತೆ. ಯಾವ ತರ ಪರಿಣಾಮ ಬೀರುತ್ತೆ ಅಂದ್ರೆ ಅದರ ಗುಣಕ್ಕೆ ತಕ್ಕಂತೆ ಪರಿಣಾಮ ಬೀರುತ್ತೆ. ಈ ಸೃಷ್ಟಿಯಲ್ಲಿ 2 ಪರ್ಮನೆಂಟ್ ಆಸ್ಪೆಕ್ಟ್ಸ್ ಅಂತ ಕರೀತಾರೆ. ಒಂದು ಪುರುಷ, ಇನ್ನೊಂದು ಪ್ರಕೃತಿ. ಅಥವಾ ಒಂದು ಚೇಂಜ್ ಆಗೋದು, ಇನ್ನೊಂದು ಚೇಂಜ್ ಆಗದೇ ಇರೋದು. ಚೇಂಜ್ ಆಗದೇ ಇರೋದು ಯಾವುದು? ಎಲ್ಲ ಪ್ರಕೃತಿ. ನಾನು ಅನ್ನೋ ಒಂದು ಐಡೆಂಟಿಟಿ ಚೇಂಜ್ ಆಗಲ್ಲ. ಇದೆಲ್ಲ ಅದೊಂದು ಚೇಂಜ್ ಆಗದೇ ಇರತಕ್ಕಂಥ ಒಂದು ಪ್ರಿನ್ಸಿಪಲ್. ಅದು ಚೇಂಜ್, ಬದಲಾವಣೆ ಆಗೋದು ಯಾವುದು? ಪ್ರಕೃತಿ. ಪ್ರಕೃತಿ ಅಂದ್ರೆ ಏನೇನೆಲ್ಲ ಪ್ರಕೃತಿಯಿಂದ ಆಗಿದೆ ಎಲ್ಲವೂ ಶರೀರನೂ ಪ್ರಕೃತಿ, ಮನಸ್ಸು ಪ್ರಕೃತಿ, ಸ್ವಭಾವನೆ. ಬದಲಾಗತ್ತೆ ಅಂದ್ರೆ ಅದು ಪ್ರಕೃತಿ, ಬದಲಾಗಲ್ಲ ಅಂದ್ರೆ ಅದು ಸೋಲ. ಈ ಪ್ರಕೃತಿಯಲ್ಲೇ ನನಗೆ ಸಿಗ್ತಕ್ಕಂಥದ್ದು ಆಹಾರ. ಆಹಾರಕ್ಕೆ ಗುಣಗಳಿರುತ್ತೆ. ನಾನು ಎಂತ ಆಹಾರ ತಗೊಳ್ತೀನೋ ಅಂತ ಗುಣ ನನ್ನನ್ನ ಪ್ರೇರೇಪಿಸುತ್ತೆ. 3 ತರ ಗುಣಗಳು: ತಮಸ್, ರಜಸ್ ಅಂಡ್ ಸತ್ವ ಅಂತ. ತಮಸ್ ಆಹಾರದ ಕ್ವಾಲಿಟೀಸ್ ಬೇರೆ, ರಜಸ್ದು ಬೇರೆ, ಸತ್ವದ ಬೇರೆ. ನಾನು ಯಾವ ತರ ಆಹಾರವನ್ನ ಒಳಗೆ ತಗೊಳ್ತೀನೋ ನನ್ನ ವ್ಯಕ್ತಿತ್ವ ಆಗಿರುತ್ತೆ. ಅಥವಾ ನನಗೆ ಎಂತ ಆಹಾರ ಇಷ್ಟವಾಗುತ್ತೆ ಅಂದ್ರೆ ನನ್ನ ವ್ಯಕ್ತಿತ್ವ ಏನಿರುತ್ತೋ, ನನಗೆ ಇಷ್ಟ ಆಗೋ ಆಹಾರನು ಅಂತದ್ದೇ ಆಗಿರುತ್ತೆ. ಅಂಥದ್ದೇ ಆಗಿರುತ್ತೆ. ಈಗ ತಮಸ್ ಆಹಾರದ ಲಕ್ಷಣಗಳು ನೋಡೋದಾದ್ರೆ, ಯಾತಯಾಮಂ ಗತರಸಂ ಪೂತಿ ಪರಿಯುಷಿತಂಚೇತ್. ಯಾತಯಾಮಂ ಅಂದ್ರೆ, ಒಂದು ಯಾಮ ಅಂದ್ರೆ 3 ಗಂಟೆ. ಯಾತಯಾಮಂ ಅಂದ್ರೆ ತುಂಬಾ ದೀರ್ಘಕಾಲ ಆಗೋಗಿದೆ ಅದನ್ನ ಪ್ರಿಪೇರ್ ಮಾಡಿ. ಗತರಸಂ, ರಸಂ ಅಂದ್ರೆ ರುಚಿ, ಟೇಸ್ಟ್. ಅದರದ ನ್ಯಾಚುರಲ್ ಟೇಸ್ಟ್ ಹೊರಟೋಗಿದೆ. ಪ್ರಿಪೇರ್ ಮಾಡಿ, ಪ್ರೋಸೆಸ್ ಮಾಡಿ ತುಂಬಾ ದೀರ್ಘಕಾಲ ಆಗಿರತಕ್ಕಂಥ ಆಹಾರವನ್ನ ನೀವು ತುಂಬಾ ಹೊತ್ತಿಟ್ರೆ ಅದರ ನ್ಯಾಚುರಲ್ ಟೇಸ್ಟ್ ಇರುತ್ತಾ? ಹಂಗೆ ಇಲ್ಲ, ಹೋಗುತ್ತೆ. ಗತರಸಂ. ಪೂತಿ, ಪೂತಿ ಅಂದ್ರೆ ಅದ್ರ ನ್ಯಾಚುರಲ್ ಸ್ಮೆಲ್ಲು ಹೊರಟೋಗಿರುತ್ತೆ, ಅಂದ್ರೆ ದುರ್ಗಂಧ ಬರುತ್ತೆ. ಅದಾದ್ಮೇಲೆ ಪರ್ಯುಷಿತಂ, ಹಳಸೋಗಿರೋದು. ಉಚ್ಚಿಷ್ಟಂ, ಎಂಜಲು, ಅಥವಾ ಯಾರೋ ತಿಂದು ಉಳಿಸಿರ್ತಕ್ಕಂಥದ್ದು ಉಚ್ಚಿಷ್ಟ. ಇಂಥ ಆಹಾರಗಳು ತಮೋ ಗುಣಕ್ಕೆ ಸೇರುತ್ತೆ. ಯಾವಾಗ ಇಂಥ ಆಹಾರಗಳನ್ನು ನಾವು ಸ್ವೀಕರಿಸ್ತೀವೋ ಅಂಥದ್ದೇ ಲಕ್ಷಣಗಳು ನಮಗೆ ಬರುತ್ತೆ. ಏನ್ ಲಕ್ಷಣಗಳು? ಇನರ್ಟ್ ಆಗಿ, ನೆಗೆಟಿವ್ ಆಗಿ, ಲೋ ಥಿಂಕಿಂಗ್, ಸ್ಲೋ ಮೂವ್ಮೆಂಟ್, ಸ್ಲೋ ಥಾಟ್ಸ್. ಇದೇ ತರದೇ ನನಗೆ ಇಷ್ಟ ಆಗುತ್ತೆ. ಯಾವ ಒಂದು ಎಕ್ಸಾಂಪಲ್ಸ್ ಒಂದಷ್ಟೇ ತರದ್ ಕೊಟ್ರೆ ನಿಮ್ಗೆ, ಯಾತಯಾಮಂ ಗತರಸಂ ಪೂತಿ ಪರ್ಯಷಿತಂ ಅಂದ್ರೆ ಇದೆಲ್ಲದಕ್ಕೂ ಒಂದು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ, ಯಾವಾಗೂ ಮಾಡಿ ಪಾಕೆಟ್ ಅಲ್ಲಿ ಹಾಕಿಟ್ಟಿರ್ತಾರಲ್ಲ ಆಹಾರಗಳು, ಯಾವಾಗೂ ಮಾಡಿ ಅಂದ್ರೆ ಈ ನಮ್ಗೆಲ್ಲ ಪಾಕೆಟ್ಸ್ ಅಲ್ಲಿ ಸಿಗೋ ಎಲ್ಲಾನು, ಅದಕ್ಕೆ ಯಾವ್ದಕ್ಕೂ ನ್ಯಾಚುರಲ್ ಫ್ಲೇವರ್ಸ್ ಇರಲ್ಲ. ಪಾಕೆಟ್ ನೀವು ತೆಗೆದು ನೋಡಿದ್ರೆ ಆಡೆಡ್ ಫ್ಲೇವರ್ಸ್ ಅಂತಿರು. ಆಡೆಡ್ ಫ್ಲೇವರ್ಸ್, ಆಡೆಡ್ ಶುಗರ್ಸ್ ಇರುತ್ತೆ. ಅಂದ್ರೆ ನ್ಯಾಚುರಲ್, ಎಲ್ಲದರಲ್ಲೂ ನ್ಯಾಚುರಲ್ ಶುಗರ್ಸ್ ಇರುತ್ತೆ, ನ್ಯಾಚುರಲ್ ಫ್ಲೇವರ್ಸ್ ಇರುತ್ತೆ. ಅದು ಹೊರಟೋಗಿರುತ್ತೆ. ಪ್ಯಾಕ್ ಮಾಡಿರ್ತಕ್ಕಂಥ ಆಹಾರಗಳು ಎಷ್ಟು ದಿನ ಇರುತ್ತೆ ನ್ಯಾಚುರಲ್ ಸ್ಮೆಲ್? ಅವು ಹೊರಟೋಗಿದ್ಮೇಲೆ ಅದಕ್ಕೆ ದುರ್ಗಂಧ ಬರುತ್ತದು. ಅದು ಬರಬಾರ್ದಂತ ಆಡೆಡ್ ಫ್ಲೇವರ್ಸ್ ಹಾಕಿರ್ತಾರೆ. ಇಂಥ ಆಹಾರಗಳು ನನ್ನ ಮೇಲೆ ಅಂಥದ್ದೇ ಪರಿಣಾಮ ಬೀರುತ್ತೆ. ಇದು ತಾಮಸಿಕ ಆಹಾರದ ಲಕ್ಷಣಗಳು. ತುಂಬಾ ತಣ್ಣಗಾಗೋಗಿರೋದು, ಅಳಿಸೋಗಿರೋದು, ಅತಿ ಕೋಲ್ಡ್, ಈ ತರ ಆಹಾರಗಳೆಲ್ಲ ಸ್ವಲ್ಪ ತಾಮಸಿಕ ಪ್ರಧಾನ. ಅದು ನನ್ನ ವ್ಯಕ್ತಿತ್ವನು ಹಾಗೆಯೇ. ಇನ್ನು ರಜೋಗುಣ ಪ್ರಧಾನ. ರಜೋಗುಣ ನನ್ನ ಪ್ರೇರೇಪಿಸುತ್ತೆ, ಆಸೆಗಳಿಗೆ ಪ್ರೇರೇಪಿಸುತ್ತೆ. ಸ್ವಲ್ಪ ಫಾಸ್ಟ್, ಅಗ್ರೆಸಿವ್, ಸ್ಪೀಡ್. ಈ ಆಹಾರದಲ್ಲಿ ಈ ತರ ರಜೋಗುಣ ಇರತಕ್ಕಂತ ಆಹಾರಗಳು ಯಾವಪ್ಪ ಅಂದ್ರೆ, ಕಟು ಆಮ್ಲ ಲವಣ ತೀಕ್ಷ್ಣ ರೂಕ್ಷ ವಿದಾಹಿನಃ. ಕಟು ಆಮ್ಲ ಲವಣ ತೀಕ್ಷ್ಣ ಅತ್ಯುಷ್ಣ. ಅತಿ, ಇವೆಲ್ಲವೂ ಅತಿ ಆಗಬಾರದು. ಯಾವ ಅತಿ ಆಗಬಾರದು? ಕಟು ಅಂದ್ರೆ ಕಹಿ, ಆಮ್ಲ ಅಂದ್ರೆ ಹುಳಿ, ಲವಣ ಅಂದ್ರೆ ಉಪ್ಪು. ಅತಿ ಹುಳಿ, ಅತಿ ಖಾರ. ಕಟು ಆಮ್ಲ ಲವಣ ತೀಕ್ಷ್ಣ ರೂಕ್ಷ ಇಂಥ ಆಹಾರಗಳೆಲ್ಲ ರಾಜಸಿಕ ಪ್ರಧಾನ. ಅದರಿಂದ ಏನಾಗತ್ತೆ, ಅದರ ಪರಿಣಾಮ ಏನಾಗತ್ತೆ ಅಂದ್ರೆ, ನಾನು ಹೇಳ್ತಿಲ್ಲ, ಶಾಸ್ತ್ರದಿಂದ ಕೃಷ್ಣ ಹೇಳಿದ ಮಾತನ್ನ ಹೇಳ್ತಿದೆ. ಆಮಯ ಪ್ರದಾಹ ಅಂದ್ರೆ, ಆಮಯ ಅಂದ್ರೆ ಡಿಸೀಸ್ ಇನ್ವೈಟ್ ಮಾಡುವಂತ ಆಹಾರಗಳಿವು. ಇವುಗಳಿಂದ ಡಿಸೀಸಸ್ ಹೆಚ್ಚಾಗತ್ತೆ. ಅಂದ್ರೆ ಸಾಮಾನ್ಯ ಉಪ್ಪು ಹುಳಿ ಖಾರ ಎಲ್ಲ ಹೇಳ್ತಿರೋದು ನಾನು. ಅತಿಯಾಗಿ ಮಾಡರೇಟ್ ಆಗಿ ಎಲ್ಲವೂ ಬೇಕು. ಜಾಸ್ತಿ ಖಾರ, ಜಾಸ್ತಿ ಉಪ್ಪು, ಜಾಸ್ತಿ ಹುಳಿ, ಜಾಸ್ತಿ ಕಹಿ, ಎಣ್ಣೆಲೆ ತುಂಬಾ ಕರೆದು ಬಿಟ್ಟಿರ್ತಾರೆ, ಅದ್ರಲ್ಲಿ ಏನು ಇರಲ್ಲ. ನೀರಿನಲ್ಲಿ ಕುದಿಸಿದಾಗ ಅದ್ರ ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಸೆಂಟಿಗ್ರೇಡ್. ನೀವು ಅದೇ ಎಣ್ಣೆಯಲ್ಲಿ ಕರೆದಾಗ ಅದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ನಿಮ್ಗೆ 400 ಡಿಗ್ರಿ ಟು 700 ಡಿಗ್ರಿ ಸೆಂಟಿಗ್ರೇಡ್. ಏನಿರ್ಬೋದು ಆ ಟೆಂಪರೇಚರ್ ಅಲ್ಲಿ? ಸತ್ವಗಳು ಏನಿರಲ್ಲ ಅದರಲ್ಲಿ. ನಾವು ತಗೊಳ್ತಿರೋದು ಏನ್ ಇವಾಗ ಡ್ರೈ ಆಗೋ ಇರೋದು, ಸತ್ವಗಳು ಇಲ್ಲದೆ ಇರತಕ್ಕಂಥದ್ದು. ಅದು ಒಳಗೋದ್ರೆ ಟಾಕ್ಸಿನ್ ಆಗುತ್ತೆ. ತುಂಬಾ ಉಪ್ಪು ಹುಳಿ ಖಾರ ಆಗೋದ್ರೆ ನಮಗೆ ಇರಿಟೇಟ್ ಮಾಡುತ್ತೆ ಒಳಗಡೆ, ಡಿಸೀಸಸ್ಗೆ, ಡಿಸಾರ್ಡರ್ಲೆಸ್ಗೆ ಕಾರಣ ಆಗುತ್ತೆ. ಇನ್ನೊಂದು ಸಾತ್ವಿಕ ಆಹಾರ. ಇವುಗಳು ಲಕ್ಷಣಗಳು ಅಥವಾ ಪರಿಣಾಮ ನೋಡೋದಾದ್ರೆ, ಈ ಸಾತ್ವಿಕ ಆಹಾರದ ಪರಿಣಾಮ ನಮ್ಮ ಮೇಲೆ ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನ. ಅಂದ್ರೆ ಆಯುಹು ಅಂದ್ರೆ ಆಯುಷ್, ಲೈಫ್ ಸ್ಪಾನ್ ನ ಹೆಚ್ಚಿಸುತ್ತೆ. ಸತ್ವ ಶರೀರಕ್ಕೆ ಬೇಕಾಗಿರತಕ್ಕಂತ ಎಲ್ಲ ಸತ್ವಗಳನ್ನ, ನ್ಯೂಟ್ರಿಷನ್ ವ್ಯಾಲ್ಯೂ ಅಲ್ಲಿ ಇನ್ನೂ ಇದೆ, ಅದು ಕೊಡುತ್ತೆ. ಆಯುಹು, ಸತ್ವ, ಬಲ ವಿಚ್ ಗಿವ್ಸ್ ಯು ಸ್ಟ್ರೆಂತ್. ಆರೋಗ್ಯನೂ ಕೊಡುತ್ತೆ, ಸುಖಾನು ಕೊಡುತ್ತೆ, ಪ್ಲೆಷರ್, ಪ್ರೀತಿ,
ಪ್ಲೆಸೆಂಟ್ನೆಸ್ ಇವೆಲ್ಲ ಹೆಚ್ಚಾಗತ್ತೆ ಸಾತ್ವಿಕ ಆಹಾರಗಳಿಂದ. ಅವುಗಳು ಹೇಗಿರುತ್ತೆ? ಫ್ರೆಶ್ ಆಗಿರುತ್ತೆ. ಆ ತರದ ಆಹಾರಗಳು ಲಕ್ಷಣಗಳು ನೋಡಿದ್ರೇನೆ ಗೊತ್ತಾಗತ್ತೆ ಅವುಗಳನ್ನ. ಸಸ್ಯಾಹ, ಸ್ನಿಗ್ಧಾಹ, ಅದರಲ್ಲಿ ನ್ಯಾಚುರಲ್ ಟೇಸ್ಟ್ ಇನ್ನೂ ಉಳಿದಿರುತ್ತೆ. ಸ್ನಿಗ್ಧಾಹ, ಅದರಲ್ಲಿ ಫ್ಯಾಟ್ಸ್, ನ್ಯಾಚುರಲ್ ಫ್ಯಾಟ್ಸ್ ಇರುತ್ತೆ. ನ್ಯಾಚುರಲ್ ಮಿನರಲ್ಸ್, ವೈಟಮಿನ್ಸ್ ಏನೇನ್ ಬೇಕು ನ್ಯಾಚುರಲಿ ಇರುತ್ತೆ. ಅವು ಒಳಗೆ ಹೋದ್ರೆ ನನ್ನ ಶರೀರಕ್ಕೆ ಏನ್ ಬೇಕು ಸಪ್ಲಿಮೆಂಟ್ ಇದೆ ಅದರಲ್ಲಿ. ಹೌದು. ಅದು ನನಗೆ ಆ ತರದೇ ಭಾವನೆ ಒಂಥರ ತೃಪ್ತಿ ಕೊಡ್ತದೆ. ಸೊ ಹಾಗಾಗಿ ತೃಪ್ತಿಕರವಾಗಿರ್ತಕ್ಕಂಥ ವ್ಯಕ್ತಿ ಅಂಥದ್ದೇ ಇಷ್ಟಪಡ್ತಾನೆ, ಅಥವಾ ಅಂತ ತಿನ್ನಂತ ವ್ಯಕ್ತಿ ತೃಪ್ತಿಕರವಾಗಿರ್ತಾನೆ. ನಿಜ. ಈ 3 ತರದ ಆಹಾರಗಳು ನನ್ನ ಮೇಲೆ ಅದೇ ತರ ಪರಿಣಾಮ ಇರುತ್ತೆ. ಟೆನ್ಷನ್ ಸ್ಟ್ರೆಸ್ ಕಾರಣ ಆಗುವಂಥವು ಆಹಾರಗಳು. ಒಂದ್ ರೀತಿಯಲ್ಲಿ ಒಳಗಡೆ ಟೆನ್ಷನ್ ಸ್ಟ್ರೆಸ್ ನ ಕ್ರಿಯೇಟ್ ಮಾಡ್ತಾವು. ಈಸಿಯಾಗಿ ಆಚೆಗೆ ಹೋಗಲ್ಲ. ಈ ರಾಜಸಿಕ ಆಹಾರ, ತಾಮಸಿಕ ಆಹಾರ ಈಸಿಯಾಗಿ ಶರೀರ ಒಳಗೋದ್ಮೇಲೆ ಆಚೆಗೆ ಹೋಗಲ್ಲ. ಅವು ಆಚೆಗೆ ಹೋಗಲ್ಲ ಅಂದ್ರೆ ಟಾಕ್ಸಿಕ್ ಆಗ್ತದೆ. ಟಾಕ್ಸಿಕ್ ಆಯ್ತು ಅಂದ್ರೆ ಬೇರೆ ತರ ಸಮಸ್ಯೆಗಳು. ಬ್ಲಡ್ pH ಚೇಂಜ್ ಹೌದೇ. ಆ pH ಚೇಂಜ್ ಆದ್ರೆ ಇನ್ಫ್ಲಮೇಟರಿ ಡಿಸೀಸಸ್ ಬರ್ತವೆ, ಗ್ಯಾಸ್ಟ್ರಿಕ್ ತರ ಏನೋ ಆಗುತ್ತೆ, ಅಸಿಡಿಟಿ ಆಗುತ್ತೆ. ಈ ತರ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾವ. ಆದ್ರೆ ಸಾತ್ವಿಕ ಆಹಾರಗಳು ನೀವು ತಗೊಂಡಿದ್ದು ಈಸಿಯಾಗಿ, ನಾವು ಏನೇ ಒಳಗೆ ಇನ್ಪುಟ್ ತಗೊಂಡ್ರೆ ಅದು ಪ್ರೋಸೆಸ್ ಆಗಿ ನಮಗೆ ಬೇಕಾಗಿರೋದು ಕೊಟ್ಟು ಹೊಡೆದದ್ದು ಆಚೆ ಕೊಟ್ಟು ಹೋಗಿರ್ಬೇಕು. ಸೊ ಸಾತ್ವಿಕ ಆಹಾರ ಉತ್ತಮ. ಹ್ಯಾಪಿಯಾಗಿ, ಪ್ಲೆಸೆಂಟ್ ಆಗಿ, ಹ್ಯಾಪಿಯಾಗಿ ಇರಬೇಕು ಅಂದ್ರೆ ಲೈಟ್ ಆಗಿ, ಭಾರನೂ ಆಗ್ಬಾರ್ದು. ಹಾಗಿರ್ಬೇಕಂದ್ರೆ ಸಾತ್ವಿಕ ಆಹಾರಗಳನ್ನ ಶಾಸ್ತ್ರ ರಿಕಮೆಂಡ್ ಮಾಡುತ್ತೆ. ಆದ್ರೆ ಒಂದೊಂದ್ಸಲಿ ಯಾವ್ದೋ ಒಂದು ತುಂಬಾ ಬಲ ಬೇಕು, ಅದಕ್ಕೆ ಸಾತ್ವಿಕ ಆಹಾರಗಳನ್ನ ಸಿಗತ್ತೆ, ಸ್ವಲ್ಪ ಪ್ರಚೋದನೆನ ಬೇಕಾಗತ್ತ ಅಂತ ಟೈಮಲ್ಲಿ. ಪ್ರಚೋದನೆ ಮಾಡುವಾಗ ರಾಜಸಿಕ ಆಹಾರಗಳು ನನಗೆ ಬೇಕಾಗತ್ತೆ. ಯಾವುದು ತಪ್ಪಲ್ಲ, ಎಲ್ಲವೂ ತನ್ನ ಪರಿಣಾಮ ಬೇರೆ ಬೀರುತ್ತೆ. ಈಗ ನನಗೆ ಯಾವ್ದೋ ಒಂದು ತುಂಬಾ ಅಗ್ರೆಸಿವ್ ಕೆಲಸ ಮಾಡ್ಬೇಕು, ಆವಾಗ ನನಗೆ ರಾಜಸಿಕ ಆಹಾರಗಳು ಪ್ರಚೋದನೆ ಕೊಡ್ತವೆ. ಬಟ್ ಅದು ತುಂಬಾ ನನಗೆ ಡಿಸ್ಟರ್ಬ್ ಮಾಡೋ ತರನೋ ತಗೋಬಾರ್ದು, ಅವನ್ನ ಅಧಿಕ ಆಗ್ಬಾರ್ದು ಅಷ್ಟೇ. ಫುಡ್ ಬಗ್ಗೆ ಹೇಳಿದ್ವಿ, ಹಾಗೆ ಅದನ್ನ ಪ್ರಿಪೇರ್ ಮಾಡಿ ಸಿಗುವಂತ ಜಾಗನೂ ವ್ಯಕ್ತಿ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅದು ಎಲ್ಲಿ ತಿಂತಾ ಇದ್ದೀವಿ, ಎಂಥ ವಾತಾವರಣದಲ್ಲಿ ಮಾಡಿದ್ದಾರೆ, ಯಾವ ಉದ್ದೇಶದಿಂದ ಮಾಡಿದ್ದಾರೆ, ಎಲ್ಲವೂ ಪರಿಣಾಮ ಮನಸ್ಸಿನ ಮೇಲೆ ಬೀರುತ್ತೆ. ಸೇ ಫಾರ್ ಎಕ್ಸಾಂಪಲ್, ನಿಮ್ಗೆ ನಿಮ್ ಮನೆಯಲ್ಲಿ ಅಮ್ಮ ಮಾಡೋ ಅಡಿಗೆ ಫೀಲಿಂಗು, ನೀವು ಹೋಟ್ಲಲ್ಲಿ ಅಡಿಗೆ ಮಾಡೋ ಊಟದ ಫೀಲಿಂಗ್, ಎರಡೂ ಇಂಗ್ರೀಡಿಯೆಂಟ್ಸ್ ಸೇಮ್ ಹಾಕ್ಬೋದು, ಪ್ರೊಸೀಜರ್ ಹಾಗೆ ಇರ್ಬೋದು, ಹಾಕಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಅದೇ ಕ್ವಾಲಿಟಿಯಲ್ಲಿ ಮಾಡಿದ್ರು ಫೀಲಿಂಗ್ ಒಂದೇ ತರ ಇರುತ್ತೆ. ಇಲ್ಲ, ಬೇರೆ ತರ ಇರುತ್ತೆ. ಮಾಡಿದ್ದೆಲ್ಲ ಒಂದೇ ತರ, ಬಟ್ ಫೀಲಿಂಗ್ ಡಿಫ್ರೆನ್ಸ್. ನಿಮ್ಗೆ ಎನರ್ಜಿ ಅಂತೀರಾ ಸರ್ ಅದ್ರ ಮೇಲೆ? ಉದ್ದೇಶ, ಅಮ್ಮ ಮಾಡಿದ ಉದ್ದೇಶ ಏನು, ಹೋಟ್ಲ್ ಅವ್ನು ಮಾಡಿದ ಉದ್ದೇಶ ಏನು, ಹೋಟ್ಲ್ ದುಡ್ಡಿಗೆ ಮಾಡಿರ್ತಾನೆ ಅನ್ನೋ ಥಾಟ್ ಪ್ರೋಸೆಸ್ ಏನು, ಲೆಕ್ಕಾಚಾರ. ಅಮ್ಮ ಮಾಡಿದ್ದು ಪ್ರೀತಿ. ದೇವಸ್ಥಾನದಲ್ಲಿ ಅದೇ ತರ ಅಡಿಗೆ ಮಾಡಿ ದೇವಸ್ಥಾನದಲ್ಲೂ ಕೊಡ್ತಾರೆ. ಏನಂತೀವಿ ಅದಕ್ಕೆ? ಪ್ರಸಾದ ಅಂತೀವಿ. ಯಾಕೆ ಅದರ ಅಂತೀವಿ? ಎಮೋಷನ್. ದೇವರಿಗೆ ಅರ್ಪಣೆ ಮಾಡಿದ್ದು, ದೇವರು ಕೊಟ್ಟಿದ್ದು. ಕರೆಕ್ಟ್. ಮದುವೆಗಳಲ್ಲಿ ಊಟ ಮಾಡಿ ಬರ್ತೀವಿ, ಏನ್ ಫೀಲಿಂಗ್ ಬರುತ್ತೆ ನಮ್ಗೆಲ್ಲ? ಅಷ್ಟು ಐಟಮ್ ಮಾಡಿದ್ರು, ಇಷ್ಟು ಐಟಮ್ ಮಾಡಿದ್ರು, ಏನು ಮಾಡಿ. ಹೌದು. ಮಾಡಿಸಿರೋ ಉದ್ದೇಶ ಏನು? ಎಲ್ಲರೂ ಹೊಗಳಬೇಕು ಅಂತಲೇ. ಹೌದು. ಕೊಡೋ, ಸರ್ವ್ ಮಾಡೋ ಉದ್ದೇಶದ ಮೇಲೂ ಡಿಪೆಂಡ್ ಆಗಿರತ್ತೆ ಅದ್ರ ಪರಿಣಾಮ ನಮ್ಮ ಮೇಲೆ. ಎಲ್ಲ ನಾನು ಏನೋ ಇದನ್ನೇ ತಿನ್ನಿ ಎಷ್ಟೋ ಜನ ಕೇಳ್ತಾರೆ, ಡಯಟ್ ಒಂದು ಚಾರ್ಟ್ ಮಾಡ್ಕೊಡಿ ಸಾರ್, ಪ್ರಿಸ್ಕ್ರೈಬ್ ಮಾಡ್ಕೊಡಿ, ಅದನ್ನ ಅಷ್ಟೇ ಯಾವಾಗಲೂ ಅದನ್ನೇ ತಿನ್ನೋದು. ಆಮೇಲೆ ಹೋಲಿಸ್ಟಿಕ್ ಆಗಿರ್ಬೇಕು, ಎಲ್ಲವೂ ಇರಬೇಕು ನಮ್ಮ ಆಹಾರದಲ್ಲಿ. ಷಡ್ರಸಗಳು ಸೇರ್ಬೇಕು, ಎಲ್ಲವೂ ಮಾಡರೇಟ್ ಆಗಿರ್ಬೇಕು. ಎಷ್ಟೋ ಜನ ಈಗ ಏನೋ ತಿನ್ಬೇಡ್ರಿ ಅಂತಾರೆ, ಅದು ಆಮೇಲೆ ಸ್ವಲ್ಪ ದಿನಕ್ಕೆ ಡೆಫಿಷಿಯನ್ಸಿ ಕಾಡ್ತಾ ಇರುತ್ತೆ. ಅಥವಾ ಬೇರೆ ಯಾವ್ದೊಂದು ತಿನ್ನಿ ಅಂತಾರೆ, ಅದು ಸ್ವಲ್ಪ ದಿನಕ್ಕೆ ಏನೋ ಹೆಚ್ಚಾಗಿ ಕಾಣಿಸ್ತಿರ್. ನಮಗೆ ಅನಿಸಿದ ಮಟ್ಟಿಗೆ ಹೋಲಿಸ್ಟಿಕ್ ಆಗಿ ನಾವೆಲ್ಲವನ್ನು, ಯಾವುದು ಅತಿ ಆಗ್ಬಾರ್ದು, ಯಾವುದು ಕಡಿಮೆ ಆಗ್ಬಾರ್ದು. ಬ್ಯಾಲೆನ್ಸ್ ಇಸ್ ಯೋಗ. ಸಮತ್ವಂ ಯೋಗ ಮುಚ್ಚತೆ. ಎಲ್ಲವನ್ನು ಸಮತ್ವತ ಭಾವದಿಂದ ಸಮತೋಲನ ಕಾಪಾಡೋದೇ ಯೋಗ. ನಾನು ಏನು ಕೆಲಸ ಮಾಡ್ತೀನೋ, ನನಗೆಂತ ಮನಸ್ಸಿನ ಸ್ವಭಾವ ಬೇಕೋ, ವ್ಯಕ್ತಿತ್ವ ಬೇಕೋ ಅಂತ ಆಹಾರವನ್ನ ನಾನು ಸ್ವೀಕರಿಸಬೇಕಾಗತ್ತೆ. ಈಗ ನಾನು ಪಾಠ ಮಾಡ್ತೀನಿ, ಪೂಜೆ ಮಾಡ್ತೀನಿ, ನನಗೆ ಯಾವುದೋ ಒಂದು ಆಹಾರ ತಿಂದ್ಬಿಟ್ಟು ಅದು ನನಗೆ ಹೆವಿಯಾಗಿ, ಡ್ರೌಸಿಯಾಗಿ ಫೀಲ್ ಆಗ್ತದೆ, ಅದು ಮುಂದುವರಿಯಲ್ಲ, ಅದು ಸರಿಯಾಗಿ ಆಗಲ್ಲ, ಕ್ಲಾರಿಟಿ ಆಫ್ ಥಾಟ್ ಬರಲ್ಲ. ಅಂತ ಟೈಮಲ್ಲಿ ನಾನಂತ ಆಹಾರಗಳನ್ನ ಕೆಲವೊಂದನ್ನ ಸಜೆಸ್ಟ್ ಮಾಡಲ್ಲ, ಅವಾಯ್ಡ್ ಮಾಡಬೇಕಾಗತ್ತೆ. ಇಲ್ಲ, ನಾನು ಯುದ್ಧಕ್ಕೆ ಹೋಗ್ತೀನಿ ಅಥವಾ ಯಾರ ಜೊತೆನೋ ನಾನು ಅಗ್ರೆಸಿವ್ ಆಗಿರ್ಬೇಕು, ಏನೋ ಚಟುವಟಿಕೆಗಳಲ್ಲಿ ಒಂದ್ ಸ್ವಲ್ಪ ಅಗ್ರೆಷನ್ ಬೇಕು, ಅಂತಹ ಸಮಯದಲ್ಲಿ ನೀವೇನು ಆಹಾರ ತಗೋಬೇಕು. ಒಂದು ನ್ಯೂಟ್ರಿಷನ್ ವ್ಯಾಲ್ಯೂ ಅಂತ ನೋಡುವಾಗ ಕೆಲವೊಂದು ಯಾವ್ದ್ರಲ್ಲಿ ಸಿಗತ್ತೆ, ಅದನ್ನ ನಾನು ವೆಜ್ಜಾ ನಾನ್ ವೆಜ್ ಅಂತೂ ಏನು ಹೇಳಲ್ಲ. ನಿಮ್ಮ ಸ್ವಭಾವ, ನಿಮ್ಮ ಗುಣಧರ್ಮ, ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳುವಂತ ಶರೀರದ ಸ್ವಭಾವ, ಅದಕ್ಕೆ ತಕ್ಕಂತೆ ಆಹಾರ ಕೊಡ್ಬೇಕು. ಈಗ ನನ್ನ ವ್ಯಕ್ತಿತ್ವ ರಾಜಸಿಕ ಆಹಾರ, ನನಗೆ ಯಾವಾಗ್ಲೂ ಆ ಕಡೆನೆ ಇಂಟ್ರೆಸ್ಟ್ ಹೋಗ್ತಾ ಇದಾರೆ. ಆದಷ್ಟು ನಮ್ಮ ವಿವೇಚನೆ ಯೂಸ್ ಮಾಡೋದು ಉತ್ತಮ. ನನ್ನ ಕೆಲಸಗಳಿಗೆ ನಮ್ಮ ಎಂಥದ್ದು ಅವಶ್ಯಕತೆ ಇದೆ, ನಮ್ಮ ಗುಣಕ್ಕೆ ತಕ್ಕಂತೆ ಎಂತ ಆಹಾರ ಅವಶ್ಯಕತೆ ಇದೆ ಅದನ್ನ ತಗೋಬಹುದು. ಸಾತ್ವಿಕ ಆಹಾರದಿಂದ ಯಾರಿಗೂ ಯಾವಾಗ್ಲೂ ತೊಂದರೆ ಇಲ್ಲ. ಹಾಗಾಗಿ ಸಾತ್ವಿಕ ಆಹಾರ ಬೆಸ್ಟ್ ಅಂತೀರಾ? ಆಲ್ವೇಸ್ ರಿಕಮೆಂಡೆಡ್. ಸರ್, ನಿದ್ದೆ ಹಾಳಾಗ್ಲಿಕ್ಕೆ ಕಾರಣಗಳೇನೇನು ಸರ್? ನಿದ್ರೆ
ಅದು ನ್ಯಾಚುರಲ್ ಆಗಿ ಬರ್ಬೇಕು ನಮ್ಗೆ. ಒಂದು ನ್ಯಾಚುರಲ್ ಫ್ಲೋ ಅಲ್ಲಿ ಸೈಕಲ್ ಅಲ್ಲಿ ನನಗೆ ಸ್ಟಿಮ್ಯುಲೇಟ್ ಆದಾಗ ಕೆಲವೊಂದು ಸ್ಲೀಪ್ ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ, ಅವೆಲ್ಲ ಒಂದು ಕೆಮಿಕಲಿ ಚೇಂಜಸ್ ಆಗತ್ತೆ. ಬಟ್ ಜನರಲ್ ಆಗಿ ನಾನು ಮಾತಾಡೋದಾದ್ರೆ ವರೀಸ್, ತುಂಬಾ ಜನ ನಿಂದೆ ಕೆಡಿಸ್ಕೊಳ್ಳೋದು ವರೀಸ್ ಇಂದ. ಸಾಮಾನ್ಯರಿಗೆ ನಿದ್ದೆ ಹಾಳಾಗತ್ತೆ ಅಂದ್ರೆ ಅದು ವರೀಸ್. ಇನ್ನು ಕೆಲವೊಂದು ನಾವು ಕೈಯಾರೆ ಅಥವಾ ನಮ್ಮ ಇಚ್ಛೆಯಿಂದ ಹಾಳು ಮಾಡ್ಕೊಳ್ಳೋ ಕೆಲವೊಂದು. ಹೇಗೆ? ಇನ್ಪುಟ್ ನನಗೆ ಯಾವಾಗ ಮೆಷಿನ್ ಆಫ್ ಆಗತ್ತೆ, ಮೈಂಡ್ ಯಾವಾಗ ಆಫ್ ಆಗುತ್ತೋ ಅವಾಗ ಶರೀರ ಆಫ್ ಆಗುತ್ತೆ ಅಥವಾ ಸ್ಲೋ ಡೌನ್ ಆಗುತ್ತೆ. ಅದಕ್ಕೆ ನಾನು ಯಾವಾಗ ಇನ್ಪುಟ್ ಕೊಡಲ್ವೋ ಮೈಂಡ್ ಯಾವಾಗ ಏನಾಗತ್ತೆ, ಆಲ್ಮೋಸ್ಟ್ ಸ್ಲೋ ಆಗ್ತಾ ಹೋಗುತ್ತೆ, ಆಫ್ ಆಗುತ್ತೆ. ಹೌದಾ? ನಾನು ಕಂಟಿನ್ಯೂಸ್ ಆಗಿ ಇನ್ಪುಟ್ ಕೊಡ್ತಾ ಇದ್ರೆ ಅದು ಪ್ರೋಸೆಸ್ ಆಗ್ಬೇಕಲ್ಲ. ಆ ಇನ್ಪುಟ್ ಕೊಡೋದು ನಿಲ್ಲಿಸೋವರೆಗೂ ಪ್ರೋಸೆಸಿಂಗ್ ನಿಲ್ಲಲ್ಲ. ಆವಾಗ ನಿದ್ರೆ ಹಾಳಾಗುತ್ತೆ. ಬರಲ್ಲ. ನಾನು ಕಾನ್ಸ್ಟಂಟ್ ಆಗಿ ಇನ್ಪುಟ್ ಏನೇನು ಕೊಡ್ತಿರ್ತೀನಿ, ನಾನು ಒಳಗಡೆಗೆ ಇನ್ಪುಟ್ಟು ಶಬ್ದ, ಬೆಳಕು, ಆಹಾರ, ಸ್ಮೆಲ್ಲು, ಚರ್ಮ. ನನಗೆ ಈ ಟೆಂಪರೇಚರ್ ತುಂಬಾ ಹೆಚ್ಚು ಕಡಿಮೆ ಆಗಿದ್ರೆ, ಅಂದ್ರೆ ತುಂಬಾ ಬೇಸಿಗೆ ಸೆಕೆಯಲ್ಲಿ ಟೆಂಪರೇಚರ್ ಜಾಸ್ತಿ ಇದ್ದರೆ ನಿದ್ದೆ ಬರುತ್ತಾ? ಬರಲ್ಲ. ಸೊಳ್ಳೆಗಳು ಕಚ್ತಾ ಇರುತ್ತೆ, ನಿದ್ದೆ ಬರುತ್ತಾ? ಬರಲ್ಲ. ತುಂಬಾ ಚಳಿ ಆಗ್ತಾ ಇರುತ್ತೆ, ನಿದ್ದೆ ಬರುತ್ತಾ? ಬರಲ್ಲ ಅಲ್ವಾ? ಒಂದು ಕಾರಣಗಳಾದ್ರೆ ಈಗ ಸ್ಮೆಲ್ ನಮಗೇನು ಆ ಥರ ಕೆಟ್ಟ ಸ್ಮೆಲ್ ಬರ್ತಿದ್ರು ನಾವು ಎಚ್ಚರ ಇರೋ ನಿದ್ದೆ ಬೀಳೋದು ಕಷ್ಟ. ಯಾಕಂದ್ರೆ ಅದನ್ನ ಮ್ಯಾನೇಜ್ ಮಾಡಕ್ಕೆ ಯಾವಾಗಲೂ ಸಿಸ್ಟಮ್ ಬದಲಾಡ್ತಾ ಇರುತ್ತೆ. ತುಂಬಾ ರುಚಿಯಾಗಿದ್ದೆ ಊಟ ಏನ್ ಮಾಡ್ತೀವಿ ಅವಾಗ? ಜಾಸ್ತಿ ತಿಂದ್ಬಿಡ್ತೀವಿ, ಆವಾಗ್ಲೂ ನಿದ್ರೆ ಬರಲ್ಲ. ಅಥವಾ ಲೇಟಾಗಿ ಊಟ ಮಾಡ್ತೀವಿ, ನಿದ್ರೆ ಬರಲ್ಲ. ಜಾಸ್ತಿ ಏನು ಲೈಟ್ ಇನ್ಪುಟ್, ಸೌಂಡ್ ಇನ್ಪುಟ್ ನಮಗೆ ಜಾಸ್ತಿ ಹೋಗೋದು ಯಾವಾಗ್ಲೂ ಶಬ್ದ ಮತ್ತೆ ಬೆಳಕು. ಲೈಟ್ ಇನ್ಪುಟ್, ಸೌಂಡ್ ಇನ್ಪುಟ್ ಯಾವಾಗ್ಲೂ ನನ್ನ ನರ್ವಸ್ ಸಿಸ್ಟಮ್ ಆಕ್ಟಿವ್ ಆಗಿಡುತ್ತೆ, ಮೈಂಡನ್ನು ಆಕ್ಟಿವ್ ಆಗಿಡುತ್ತೆ. ಮೈಂಡ್ಗೆ ಏನೇನೆಲ್ಲ ಇನ್ಪುಟ್ ಕೊಡ್ತಾ ಇದೆಯೋ ಅದರಲ್ಲಿ ಜಾಸ್ತಿ ಕೊಡೋದು ಕಿವಿ ಮತ್ತೆ ಕಡೆ ಇದ್ದಾನೆ. ಅದರಲ್ಲಿ ಮೊಬೈಲ್ ಸ್ಕ್ರೀನ್ಗಳು ತುಂಬಾ ನನ್ನ ಮೈಂಡಿನ ಸಿಸ್ಟಮ್ ಆಕ್ಟಿವ್ ಆಗಿಟ್ಟಿರುತ್ತೆ. ಅದು ಶಬ್ದ, ಲೈಟ್ ಎರಡೂ ಬರುತ್ತದೆ. ಸೊ ನನಗೆ ನಿದ್ದೆ ಬರೋಕ್ಕೆ ಅವು ಬಿಡಲ್ಲ. ನನಗೆ ಯಾವಾಗ ಲೈಟ್ ಇನ್ಪುಟ್ ಕಡಿಮೆ ಆಗುತ್ತೋ, ಸೌಂಡ್ಗಿಂತ ಲೈಟ್ ಕಡಿಮೆ ಆಗುತ್ತೆ, ನನ್ನಲ್ಲಿ ಒಂದಷ್ಟು ಕೆಮಿಕಲ್ ಚೇಂಜಸ್ ಆಗುತ್ತೆ. ಸೆರೋಟೋನಿನ್, ಮೆಲಟೋನಿನ್ ಇವೆಲ್ಲಾನು ಒಂದಷ್ಟು ಹಾರ್ಮೋನ್ಸ್ ವಿಚ್ ರೆಗ್ಯುಲೇಟ್. ಕೆಮಿಕಲ್ ಲೆವೆಲ್ ಅಲ್ಲಿ ನೋಡೋದಾದ್ರೆ, ಮೆಂಟಲ್ ಲೆವೆಲ್ ಇನ್ನೊಂದು ಸ್ವಲ್ಪ ನೋಡೋದಾದ್ರೆ ನನ್ನ ಮೈಂಡ್ ಆಫೇ ಆಗಲ್ಲ. ಅದಕ್ಕೆ ಕಾರಣ ಒಂದು, ನಾನು ಕಾನ್ಸ್ಟಂಟ್ ಇನ್ಪುಟ್ಸ್ ಹೋಗ್ತಾ ಇದೆ, ಇಲ್ಲ ಏನೋ ಕಾನ್ಸ್ಟಂಟ್ ಥಾಟ್ಸ್, ವರೀಸ್ ಇದೆ. ಆ ವರೀಸು ಥಾಟ್ಸ್ ನಿಲ್ಲೋವರೆಗೂ ನನಗೆ ನಿದ್ರೆ ಬೀಳಲ್ಲ. ಸೊ ಹಾಗಾಗಿ ನನಗೆ ಆ ವರೀಸು ಥಾಟ್ಸ್ ಯಾವಾಗ ನನಗೇನು ಇನ್ಪುಟ್ ಇದೆಯೋ ಅದರ ಮೇಲೆನೆ ಇರ್ತವೆ. ನಾನು ರಾತ್ರಿ ಆದಷ್ಟು ಸ್ಲೀಪ್ ಹೈಜೀನ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಮಲಗುವಂಥ ಕೋಣೆ ಡಿಸ್ಟರ್ಬೆನ್ಸ್ ಫ್ರೀ ಇರಬೇಕು. ಮಲಗುವಂಥ ಸಮಯನೂ ಅಷ್ಟೇ ಟೈಮ್ಲಿ ಇರಬೇಕು. ಟೈಮ್ಗೆ ಯಾರು ಮಲಗಲ್ಲ. ಇವಾಗ ನಾನು ರಾತ್ರಿ ಲೇಟಾಗಿ ಮಲಗಿದಷ್ಟು ನನಗೆ ನಿದ್ದೆ ಬೀಳೋದು ಲೇಟ್ ಆಗುತ್ತೆ. ಬೇಕಾದ್ರೆ ಪ್ರಯತ್ನ ಮಾಡಿ ನೋಡಿ. ನೀವು ಯಾವಾಗಾದ್ರೂ 12 ಗಂಟೆ 1 ಗಂಟೆ ಆಗೋದಾಗ ಮಲಗಿದ್ರೆ ನಿಮ್ ನಿದ್ದೆ ಬರಲ್ಲ ತಕ್ಷಣ. ಸುಮಾರು ಜನಕ್ಕೆ ಬರಲ್ಲ. ಕೆಲವ್ರಿಗೆ ಬರ್ಬೋದು, ದಣದಿರೋ ಶರೀರ ಮನಸ್ಸಿಗೆ ಮೈಂಡ್ ಆಫ್ ಆಗ್ಬಿಟ್ರೆ ಬರುತ್ತೆ. ಕೆಲವ್ರಿಗೆ ಬರಲ್ಲ. ನೀವು ಲೇಟಾಗಿ ಮಲಗಿದಷ್ಟು ನಿಮ್ ನಿದ್ದೆ ಬೀಳೋದು ಲೇಟಾಗಿ. ಹಾಗಾಗಿ ಸ್ಲೀಪ್ ಹೈಜೀನ್, ಮಲಗುವ ಸಮಯ, ಅದರ ಮಲಗುವ ಜಾಗ ತುಂಬಾ ಟೆಂಪರೇಚರು, ಗಾಳಿ, ವೆಂಟಿಲೇಷನ್ ಸರಿಯಾಗಿಲ್ಲ ಅಂದ್ರೆ ಅದೇ ಬರಲ್ಲ. ಯಾಕೆ ಅಂದ್ರೆ ಚರ್ಮ ಅದು ಹೊಂದ್ಕೊಳ್ಳೋದು. ಚರ್ಮ ಬೇರೆ ತರಾನೇ ಫ್ಲಕ್ಚುಯೇಟ್ ಮಾಡ್ತಾ ಇರುತ್ತೆ ನರ್ವಸ್ ಸಿಸ್ಟಮ್ನ, ಮೈಂಡ್. ಅರ್ಥ ಆಗ್ತಿದ್ಯಾ? ಒಂದು ಮನಸ್ಸು, ಇನ್ನೊಂದು ಶರೀರ, ಎರಡೂ ಬ್ಯಾಲೆನ್ಸ್ ಆಗಿರಬೇಕು. ಮತ್ತೆ ಅಪ್ರೋಪ್ರಿಯೇಟ್ ವಾತಾವರಣ ಇರಬೇಕು ನಿದ್ದೆ ಮಾಡೋಕ್ಕೆ. ಬಟ್ ನಾವು ಆ ವಾತಾವರಣನ ಆದಷ್ಟು ಡಿಸ್ಟರ್ಬ್ ಮಾಡಿದೀವಿ. ಎಷ್ಟೊತ್ತರ ಆಗಿದ್ರು ನಮಗೆ ಮೊಬೈಲ್ ಫೋನ್ಗಳು, ಸ್ಕ್ರೀನ್ಗಳು ಆಫ್ ಆಗಲ್ಲ. ಇನ್ಪುಟ್ ಒಳಗೆ ಹೋಗ್ತಾನೆ ಇದೆ. ನರ್ವಸ್ ಸಿಸ್ಟಮ್ ಸ್ಲೋ ಆಗೋರು ನಿದ್ದೆ ಬರಲ್ಲ. ನಿದ್ದೆ ಬರ್ತಾ ಇಲ್ಲ ಅಂತ ಮತ್ತೆ ಫೋನ್ ಹಿಡ್ಕೊಳ್ತೀವಿ, ಮತ್ತೆ ಏನೋ ಕೆಲಸದಲ್ಲಿ ತೊಡಕೊಳ್ತೀವಿ, ಮತ್ತೇನೋ ನಿದ್ದೆ ಬರಲ್ಲ. ಯಾಕಂದ್ರೆ ಮತ್ತೆ ಹಾರ್ಮೋನ್ಸ್, ನಿಮಗೆ ವೇಕ್ಫುಲ್ ಹಾರ್ಮೋನ್ಸ್ ಸೆಕ್ರೆಟ್ ಆಗಿಬಿಡುತ್ತೆ. ಎಚ್ಚರ ಇರಕ್ಕೆ ಟ್ರೈ ಮಾಡ್ತೀವಿ ನಾವು. ಆವಾಗ ನನ್ನ ಸಿಸ್ಟಮ್ ವಾಪಸ್ ನನಗೆ ಎನರ್ಜಿ ರೀಫ್ರೆಶ್ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಆಗದೆ ನೆಕ್ಸ್ಟ್ ಡೇ ಮತ್ತೆ ನಿದ್ರೆ ಹಾಳಾಗಕ್ಕೆ ಏನೇನೆಲ್ಲ ಬೇಕೋ ಎಲ್ಲ ಸೃಷ್ಟಿ ಮಾಡ್ಕೊಂಡಿದೆ ನಾವು ಅಂತ ಆಗ್ಲೇ ಹೇಳಿದೆ. ಆಹಾರ ಪದ್ಧತಿಗಳು ಎಲ್ಲ ಚೇಂಜ್ ಮಾಡ್ಕೊಂಡಿದ್ವಿ. ರಾತ್ರಿ ಲೇಟಾಗಿ ಊಟ ಮಾಡೋದು, 10 ಗಂಟೆ ರಾತ್ರಿಯಲ್ಲಿ ಯಾರ್ದೋ ಕುಕ್ಕರ್ ಕೂಗ್ತಾ ಇರ್ತದೆ. ಕುಕ್ಕರ್ ಕೂಗೋದು, ತಿನ್ನೋದು ಯಾವಾಗ, ಮಲಗೋದು ಯಾವಾಗ?
10 ಗಂಟೆ ರಾತ್ರಿಯಲ್ಲಿ ಬಂಡಿ ಮೇಲೆ ಅದು ತುಂಬಾ ಜಂಕ್ ಫುಡ್ ಅಂದ್ರೆ ಮಸಾಲೆ ತುಂಬಾ ಸ್ಟಿಮ್ಯುಲೇಟ್ ಫುಡ್ ತಿಂತಾ ಇರ್ತಾರೆ. ಅದು ಜೀರ್ಣ ಆಗೋದು ಯಾವಾಗ? ನಾನು ನನ್ನ ಸಿಸ್ಟಮ್ಗೆ ರೆಸ್ಟ್ ಸಿಗೋದು ಯಾವಾಗ? ಜೀರ್ಣ ಆದ್ಮೇಲೆ ರೆಸ್ಟ್ ಸಿಗೋದು. ರೆಸ್ಟ್ ಸಿಕ್ಕಿದಾಗ ಸಿಸ್ಟಮ್ ಆಲ್ಮೋಸ್ಟ್ ನಿಲ್ಗೋಗಿ ರೆಸ್ಟ್ ತಗೊಳ್ಳೋದು. ಎಲ್ಲ ಬೀಳಕ್ಕಾಗೋದು ಅವಾಗ? ಯಾವಾಗ ಅದಿಲ್ಲ. ಆಹಾರ ಪದ್ಧತಿಗಳು ಒಂದ್ ಕಡೆ ಆದ್ರೆ ಫೋನ್ಗಳು, ಸ್ಕ್ರೀನ್ಸ್, ಎಷ್ಟೊತ್ತಾದ್ರೂ ನಾವು ಸ್ಕ್ರೀನ್ ಆಫ್ ಮಾಡೋದೇ ಇಲ್ಲ. ಇನ್ಪುಟ್ ಹೋಗ್ತಾನೆ ಇರುತ್ತೆ, ಶಬ್ದ ಹೋಗ್ತಾನೆ ಇರುತ್ತೆ. ಹಂಗಾಗಿ ಆ ಸ್ಕ್ರೀನ್ ತೆಗೆದು ನೋಡಿದ್ರೆ ನಮ್ಗೆ ಏನೇನೆಲ್ಲ ಮೀಡಿಯಾಗಳಿದೆ. ಯೂಟ್ಯೂಬಲ್ಲಿ ಸೀರೀಸ್ ಬರುತ್ತೆ, ವಾಟ್ಸಪ್ಪಲ್ಲಿ ಸೀರೀಸ್ ಬರುತ್ತೆ, ಫೇಸ್ಬುಕ್ಕಲ್ಲಿ ಸೀರೀಸ್ ಬರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಸೀರೀಸ್ ಹಿಂಗೆ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ. ಮೈಂಡ್ ಓಡೋದು ನಿಲ್ಲೋದೇ ಇಲ್ವಲ್ಲ, ಆಫ್ ಆಗೋದು ಯಾವಾಗ? ಆ ಸಾಲ ಎಲ್ಲ ಮುಂದುವರಿತಾನೆ ಇರುತ್ತೆ. ನಿದ್ದೆ ಆಗಿಲ್ಲ ಅದೇನ ಅದು ಡಿಸಾರ್ಡರ್ ಆಗಿ ಪರಿಣಮಿಸುತ್ತೆ. ಇಷ್ಟದ ಸ್ಲೀಪ್ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಹೈಜೀನ್ ಮೇಂಟೈನ್ ಮಾಡಬೇಕು. ಅದಕ್ಕೆ ಎಲ್ಲ ತರ ಇನ್ಪುಟ್ ಅಪ್ರೋಪ್ರಿಯೇಟ್ ಆಗಿರ್ಬೇಕು. ಲೈಟು ಅಷ್ಟೇ, ಮೈಲ್ಡ್ ಲೈಟ್ಸ್. ನಮಗೆಲ್ಲ ಬ್ಲೂ ರೇಸ್ ಇವೆಲ್ಲ ರೇಸ್ ಎಲ್ಲ ಸ್ಕ್ರೀನ್ಸ್ ಇಂದ ಬರೋವೆಲ್ಲ ನಮ್ ನಿದ್ದೆ ಮಾಡುತ್ತೆ. ತುಂಬಾ LED ಲೈಟ್ಸ್ ನಿದ್ರೆ ಮಾಡಕ್ಕೆ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಲೈಟ್ ಆಫ್ ಆಯ್ತಾ ಕೆಲವೊಂದು ಕೆಮಿಕಲ್ ಸೆಕ್ರೆಟ್ ಆಗುತ್ತೆ, ಮೈಂಡ್ ಸ್ವಲ್ಪ ಇನ್ಪುಟ್ ಕಡಿಮೆ ಆಗುತ್ತೆ. ಅವೆಲ್ಲ ಒಂದು ಹಾರ್ಮೋನಿಯಸ್ ಆಗಿ ವರ್ಕ್ ಮಾಡ್ತವೆ. ಅವು ತನ್ನ ಬ್ಯಾಲೆನ್ಸ್ ಅಲ್ಲಿ ತಾನು ಸೆಲ್ಫ್ ರೆಗ್ಯುಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ನಾವು ಅದನ್ನ ನಮ್ಮದೇ ಏನೋ ಆಸೆಗಳಿಗೆ, ಏನೋ ಥಾಟ್ಸ್ಗೆ ಅದನ್ನೆಲ್ಲ ಡಿಸ್ಟರ್ಬ್ ಮಾಡ್ತಾ ಇರ್ತೀವಿ. ನಿದ್ರೆ ಸರ್, ಕಾಫಿ ಕುಡಿದ್ರೆ ಎನರ್ಜಿ ಜಾಸ್ತಿ ಬರುತ್ತೆ ಅಂತಾರೆ, ಮತ್ತೆ ಪ್ರಾಣಾಯಾಮ ಮಾಡಿದ್ರು ಎನರ್ಜಿ ಜಾಸ್ತಿ ಬರುತ್ತೆ ಅಂತಾರೆ. ನೀವ್ ಯಾವ್ದನ್ನ ಬೆಸ್ಟ್ ಅಂತ ಹೇಳ್ತೀರಾ, ಬೆಟರ್ ಅಂತೀರಾ? ಎನರ್ಜಿ ಎಲ್ಲರಿಗೂ ಎಲ್ಲಾ ಕಡೆ ಯಾವಾಗ್ಲೂ ಇರುತ್ತೆ. ಅದು ಪೊಟೆನ್ಷಿಯಲ್ ಫಾರ್ಮ್ ಅಲ್ಲಿ ಇರುತ್ತೆ. ಅದು ನನಗೆ ಈ ಕೆಲಸಕ್ಕೆ ಬೇಕಂದ್ರೆ ಅದು ಕೈನೆಟಿಕ್ ಫಾರ್ಮ್ ಆಗಿ ಕನ್ವರ್ಟ್ ಆಗಬೇಕು. ಸೊ ಈ ನೀವು ಸ್ಟಿಮ್ಯುಲೆಂಟ್ಸ್ ಲೈಕ್ ಕಾಫಿ, ಚಾಕ್ಲೇಟು, ಟೀ, ಕೆಲವೊಂದು ಪದಾರ್ಥಗಳನ್ನು ಸ್ವೀಕರಿಸಿದಾಗ ನಿಮಗೆ ಇರತಕ್ಕಂಥ ಎನರ್ಜಿ ಆಕ್ಟಿವೇಟ್ ಆಗಿರುತ್ತೆ, ಸ್ಟಿಮ್ಯುಲೇಟ್ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಿ. ಸೊ ಅದು ಆ ಸ್ಟಿಮ್ಯುಲೇಟ್ ಆಗಿರೋ ಎನರ್ಜಿ ರಿಲೀಸ್ ಆಗಿಬಿಟ್ರೆ ಅದು ಖರ್ಚಾಗೋವರೆಗೂ ನೀವು ಆಕ್ಟಿವ್ ಆಗಿ ಹೈಪರ್ ಆಗಿರ್ತೀರ. ಆಮೇಲೆ ಮತ್ತೆ ಡ್ರಾಪ್ ಆಗಿಬಿಡುತ್ತೆ. ಆ ಸ್ಟಿಮ್ಯುಲೆಂಟ್ ಎಫೆಕ್ಟ್ ಹೋದ್ಮೇಲೆ ಡ್ರಾಪ್ ಆಗುತ್ತೆ. ಆಮೇಲೆ ನಿಮಗೆ ಎನರ್ಜಿ ಬೇಕು ಅಂದ್ರೆ ಮತ್ತೆ ಕಾಫಿನೇ ಬೇಕು ಯಾವಾಗ್ಲೂ. ಅದ್ರ ಪರಿಣಾಮ ಬೇರೆ ಬೇರೆನೇ ಇರುತ್ತೆ. ಅದು ಎರಾಟಿಕ್ ಆಗೂ ಇರುತ್ತೆ, ಬ್ಯಾಲೆನ್ಸ್ಡ್ ಆಗಿರಲ್ಲ. ಅದು ಕೇವಲ ಶರೀರದ ಮೇಲೆ, ಮನಸ್ಸಿನ ಮೇಲೆ ಒಂದು ಸ್ವಲ್ಪ ಪರಿಣಾಮ ಸ್ಟಿಮ್ಯುಲೆಂಟ್ ಆಗಿರುತ್ತೆ. ಪ್ರಾಣಾಯಾಮ ಹಾಗಲ್ಲ. ಪ್ರಾಣಾಯಾಮ ಅದು ಬ್ಯಾಲೆನ್ಸ್ ಮಾಡುತ್ತೆ. ಪ್ರಾಣಾಯಾಮ ನನ್ನ ಎನರ್ಜಿ ಸ್ಟಿಮ್ಯುಲೇಷನ್ ಅಲ್ಲ, ಎನರ್ಜಿನ ಬ್ಯಾಲೆನ್ಸ್ ಮಾಡುತ್ತೆ, ಕನ್ಸರ್ವ್ ಮಾಡುತ್ತೆ. ಮತ್ತೆ ಹಾರ್ಮೋನಿಯಸ್ ಫ್ಲೋ ಎಷ್ಟು ಪ್ರಮಾಣದಲ್ಲಿ, ಎಲ್ಲಿಗೆ, ಯಾವಾಗ ಎಷ್ಟು ಬೇಕೋ ಅದನ್ನ ಸರಿಯಾಗಿ ರೆಗ್ಯುಲೇಟ್ ಮಾಡುತ್ತೆ. ಪ್ರಾಣಾಯಾಮ ಶರೀರಕ್ಕೂ ಮನಸ್ಸಿಗೂ ಬ್ರಿಡ್ಜ್ ಆಗಿರುತ್ತೆ. ಪ್ರಾಣಾಯಾಮ ಅನ್ನುವ ಪದದ ಅರ್ಥನೇ ನನ್ನ ಎನರ್ಜಿನ ಸರಿಯಾಗಿ ಚಾನಲೈಸ್ ಮಾಡೋದು. ಅದನ್ನು ಬೇಕಾದ್ರೆ ನಾನು ಕೆಲವೊಂದು ಪ್ರಾಣಾಯಾಮಗಳಲ್ಲಿ ಸ್ಟಿಮ್ಯುಲೇಟ್ ಮಾಡ್ಕೋಬಹುದು, ಕೆಲವೊಂದು ಪ್ರಾಣಾಯಾಮಗಳು ಅದನ್ನ ರೆಗ್ಯುಲೇಟ್ ಮಾಡ್ಕೋಬಹುದು. ನನ್ನ ಅವಶ್ಯಕತೆಗೆ ತಕ್ಕಂತೆ ನಾನು ಎಕ್ಸ್ಟರ್ನಲ್ ಇನ್ಪುಟ್ ಇಲ್ದಿರ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ನನ್ನ ಅಂತರ್ಮುಖವಾಗಿ ನಾನು ರೆಗ್ಯುಲೇಟ್ ಮಾಡ್ಕೊಳ್ಳೋಂಥದ್ದು. ಇಲ್ಲಿ ಕಾಫಿ ಇಸ್ ಅನ್ ಎಕ್ಸ್ಟರ್ನಲ್ ಸೋರ್ಸ್ ದಟ್ ಸ್ಟಿಮ್ಯುಲೇಟ್ಸ್ ಮೀ. ಎಕ್ಸ್ಟರ್ನಲಿ ಬರೋದು ಯಾವಾಗ್ಲೂ ನನಗೊಂದು ರೀತಿಯಾದಂಥ ಪ್ರೆಷರ್, ಡಿಪೆಂಡೆನ್ಸಿನೇ ಅದು ಅಲ್ವಾ? ಅದಿಲ್ಲದೆ ಇದ್ರೆ ನಾನೇನಿಲ್ಲ. ಎಷ್ಟರ ಪ್ರಾಣಾಯಾಮ ಇರ್ಬೋದು ಸರ್? ಪ್ರಾಣಾಯಾಮಗಳು ನಿಮಗೆ ಸಿಂಪಲ್, ನಾನು ಪ್ರಾಣಾಯಾಮ ಪ್ರೋಸೆಸ್ ಹೇಳ್ಬಿಡ್ತೀನಿ, ಅದರ ವೆರೈಟೀಸ್ ಆಮೇಲೆ ನೋಡ್ಕೊ. ಏನ್ ಪ್ರಾಣಾಯಾಮ ಪ್ರೋಸೆಸ್ ಅಂದ್ರೆ, ನನ್ನ ಪ್ರಾಣಶಕ್ತಿಯನ್ನ ನಾನು ಮಾಸ್ಟರಿ ಮಾಡ್ಲಿಕ್ಕೆ ಇರತಕ್ಕಂತಹ ಅಥವಾ ಅದನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಇರತಕ್ಕಂಥ ಒಂದು ಸಿಂಪಲ್ ವ್ಯಾಯಾಮ ಅಂತ ಅಂದ್ಕೊಡೋಣ. ಲೆಂಥನಿಂಗ್ ಪ್ರೋಸೆಸ್. ಅದನ್ನ ಹೇಗ್ ಮಾಡೋದು ಅಂದ್ರೆ, ಲೆಂಥನಿಂಗ್ ದ ಬ್ರೆತ್. ನಾನು ಇನ್ಹೇಲೇಷನ್ ಮಾಡೋ, ಎಕ್ಸಲೇಷನ್ ಮಾಡೋ ಪ್ರೋಸೆಸ್ ಸ್ಲೋ ಡೌನ್ ಮಾಡ್ತಾ ಹೋಗ್ಬೇಕು. ಡೈರೆಕ್ಟ್ಲಿ ಯಾವ್ದನ್ನು ನಾನು ಮಾಸ್ಟರ್ ಮಾಡೋಕ್ಕಾಗಲ್ಲ ನನ್ನ ಶರೀರದಲ್ಲಿ. ಯಾಕೆಂದ್ರೆ ಎಲ್ಲವೂ ತನ್ನಷ್ಟಕ್ಕೆ ತಾನು ಕೆಲಸ ಮಾಡ್ತವೆ. ನನ್ನ ಹಾರ್ಟ್ ಬೀಟ್ ನಾನು ಕಂಟ್ರೋಲ್ ಮಾಡೋಕ್ಕೆ ಡೈರೆಕ್ಟ್ ಆಗಿ ಆಗತ್ತಾ? ಡೈಜೆಸ್ಟಿವ್ ಸಿಸ್ಟಮ್ ಇಷ್ಟೇ ಫಾಸ್ಟ್ ಆಗಿ ವರ್ಕ್ ಆಗಬೇಕು ಅಂತ ನಾನು ಅದು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗತ್ತೋ ಡೈರೆಕ್ಟ್ ಆಗಿ? ಎಲ್ಲವೂ ಇನ್ವಾಲಂಟ್ರಿ ಆಗಿ ತನ್ನಷ್ಟಕ್ಕೆ ತಾನು ಅದರ ಪ್ರೋಸೆಸ್ ನಡೆಯುತ್ತೆ. ಬ್ರೀದಿಂಗು ನಡೀತಾ ಇರುತ್ತೆ. ಆದ್ರೆ ನಾನು ಅವನ್ನೆಲ್ಲ ಡೈರೆಕ್ಟ್ ಆಗಿ ನಾನು ಆಲ್ಟರ್ ಮಾಡೋಕ್ಕಾಗಲ್ಲ. ಹಾರ್ಟ್ ರೇಟ್ ನಾನು ಡೈರೆಕ್ಟ್ ಆಗಿ ಆಲ್ಟರ್ ಮಾಡೋಕ್ಕಾಗತ್ತಾ? ಡೈಜೆಸ್ಟಿವ್ ರೇಟ್ ನಾನು ಆಲ್ಟರ್ ಮಾಡೋಕ್ಕಾಗತ್ತಾ? ಆಗಲ್ಲ. ನನಗೆ ಇಷ್ಟೇ ಹಾರ್ಮೋನ್ ಸೆಕ್ರೆಟ್ ಆಗಬೇಕು ಅಂತ ಡೈರೆಕ್ಟ್ ಆಗಿ ಆಲ್ಟರ್ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಲ್ಲ. ಆದ್ರೆ ಬ್ರೆತ್ನ ನಾನು ಡೈರೆಕ್ಟ್ ಆಗಿ ಆಲ್ಟರ್ ಮಾಡ್ಬೋದು. ಬ್ರೆತ್ ರೇಟ್ನ ಜಾಸ್ತಿ ಮಾಡ್ಬೋದು, ಬ್ರೆತ್ ರೇಟ್ನ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು, ಅಥವಾ ತನ್ನಷ್ಟಕ್ಕೆ ತಾನು ಆಗೋಂಗು
ಬಿಡ್ಬೋದು. ಆ ಬ್ರೆತ್ ರೇಟ್ನ ಎಷ್ಟು ಕಡಿಮೆ ಮಾಡ್ತೀನೋ, ಒಂದು ಕ್ವಾಂಟಿಟೇಟಿವ್ ಆಗಿ ಹೇಳ್ಬೇಕಂದ್ರೆ 5ಕ್ಕಿಂತ ಕಡಿಮೆ ನಿಮಿಷಕ್ಕೆ ನಾರ್ಮಲಿ 15ರಿಂದ 21 ಆರೋಗ್ಯವಂತ ವ್ಯಕ್ತಿಗೆ 12ರಿಂದ 18 ಬ್ರೆತ್ ಆಗುತ್ತೆ. ನಾನು ಅದನ್ನ 5ಕ್ಕಿಂತ ಕಡಿಮೆ ಬ್ರೆತ್ಸ್ ಪರ್ ಮಿನಿಟ್ ಸ್ಲೋ ಡೌನ್ ಮಾಡಿದ್ರೆ ನನ್ನ ಬ್ರೆತ್ ಸ್ಲೋ ಆದಷ್ಟು ನನ್ನ ಶರೀರದ ಎಲ್ಲಾ ಮೆಟಬಾಲಿಕ್ ಫಂಕ್ಷನ್ಸು ನನಗೆ ಬೇಕಾದಂತೆ ನಾನು ಅದನ್ನ ರೆಗ್ಯುಲೇಟ್ ಮಾಡಿ ಮಾಸ್ಟರಿ ಒಂದರ ಮೇಲೊಂದು ಬರ್ತಾ ಹೋಗುತ್ತೆ. ಇದು ನೀವು ನಿಮ್ಮ ಇಂಟರ್ನಲ್ ಕಂಟ್ರೋಲ್, ಇದು ಪ್ರಾಣಾಯಾಮ. ಕಾಫಿ ಎಕ್ಸ್ಟರ್ನಲ್ ಏನೋ ಇದ್ರೇನೆ ನನಗೆ ಕಂಟ್ರೋಲ್ ಆಗುತ್ತೆ ಅನ್ನೋ ತರ ಅದು ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ, ನೀವು ಅದನ್ನ ಇನ್ಫ್ಲೂಯೆನ್ಸ್ ಮಾಡ್ತಿಲ್ಲ. ಪ್ರಾಣಾಯಾಮ ಆಗಲ್ಲ, ನಿಮ್ಮನ್ನ ಹೆಚ್ಚಿದ ನಿಮ್ಮ ಸಾಮರ್ಥ್ಯ ಮಾಸ್ಟರಿನ ಹೆಚ್ಚಿಸ್ತಾ ಇದೆ, ಕಂಟ್ರೋಲ್ನ ಹೆಚ್ಚಿಸುತ್ತೆ. ಹಾಗೆ ವೆರೈಟೀಸ್ ಆಫ್ ಪ್ರಾಣಾಯಾಮ ನೀವು ನೋಡುವಾಗ ಒಂದೊಂದು ಪ್ರಾಣಾಯಾಮದ ವೆರೈಟಿ ಒಂದೊಂದು ರೀತಿಯಾದಂಥ ಪರಿಣಾಮ ನನ್ನ ಮೇಲೆ ಬೀಳುತ್ತೆ. ಫಾರ್ ಎಕ್ಸಾಂಪಲ್, ಒಂದಷ್ಟು ನನ್ನನ್ನ ಚುರುಕು ಮಾಡುವಂಥ ಪ್ರಾಣಾಯಾಮಗಳು, ಸೂರ್ಯ ಅನುಲೋಮ ವಿಲೋಮ, ಚಂದ್ರ ಅನುಲೋಮ ವಿಲೋಮ ಅಂತ ಇದೆ. ಕೆಲವೊಂದು ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ, ಕೆಲವೊಂದು ಕೂಲಿಂಗ್ ಪ್ರಾಣಾಯಾಮ, ಕೆಲವೊಂದು ಕಾನ್ಸಂಟ್ರೇಷನ್ ಫೋಕಸ್ ಅಫ್ಕೋರ್ಸ್ ಎಲ್ಲ ಪ್ರಾಣಾಯಾಮಗಳಲ್ಲೂ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಅವೇರ್ನೆಸ್ ಲೆವೆಲ್ನ ಡಿಸ್ಟ್ರಾಕ್ಟೆಡ್ ಸ್ಟೇಟ್ ಆಫ್ ಮೈಂಡ್ ಇಂದ ಕಾನ್ಸಂಟ್ರೇಷನ್ಗೆ, ಕಾನ್ಸಂಟ್ರೇಟೆಡ್ ಸ್ಟೇಟ್ ಇಂದ ಮಾಸ್ಟರಿ ಸ್ಟೇಟ್ಗೆ ತಗೊಂಡು ಹೋಗೋ ಲೆವೆಲ್ಗೆ ಪ್ರಾಣಾಯಾಮಗಳಿದೆ. ತುಂಬ ಬೇರೆ ಬೇರೆ ತರ, ಅದೊಂದು ಬ್ರಾಡ್ ಸಬ್ಜೆಕ್ಟ್ ಪ್ರಾಣಾಯಾಮ. ಸಿಂಪಲ್ ಆಗಿ ನಮ್ಮ ನಾರ್ಮಲ್ ಹೆಲ್ತ್ಗೆ ಒಂದಷ್ಟು 5-6 ಥರದ ಪ್ರಾಣಾಯಾಮನ ಮಾಡ್ಬೋದು. ಬಟ್ ಅದರಲ್ಲಿ ಸಹ ನಾನು ವೇರಿಯೇಷನ್ಸ್ ತುಂಬಾ ಮಾಡ್ಬೋದು. ಇನ್ಹೆಲೇಷನ್ ಸ್ಪೀಡು, ಎಕ್ಸಲೇಷನ್ ಸ್ಪೀಡು, ಇನ್ಹೆಲೇಷನ್ ಟೈಮು, ಎಕ್ಸಲೇಷನ್ ಟೈಮು, ಇನ್ಹೆಲೇಷನ್ ಮಾಡಿ ಹೋಲ್ಡ್ ಮಾಡೋ ಟೈಮು, ಎಕ್ಸಲೇಷನ್ ಮಾಡಿ ಹೋಲ್ಡ್ ಮಾಡೋ ಟೈಮು, ಅದರಲ್ಲೇ ಬೇರೆ ಬೇರೆ ವೆರೈಟೀಸ್. ಮೂಗಿಂದ ತಗೊಂಡು ಮೂಗಿಂದಾನೆ ಹೊರಗೆ ಉಸಿರು ಬಿಡುವಂತಹ ವೆರೈಟೀಸ್, ಬಾಯಿಂದ ಉಸಿರು ತಗೊಂಡು ಮೂಗಿಂದ ಬಿಡುವಂಥವು, ಹಾಗೆ ಒಂದು ಶಬ್ದದಿಂದ ನಾದದಿಂದ ಉಸಿರನ್ನ ರೆಗ್ಯುಲೇಟ್ ಮಾಡುವಂಥವು. ಹೀಗೆ ವೆರೈಟೀಸ್ ಆಫ್ ಪ್ರಾಣಾಯಾಮಸ್ ಒಂದೊಂದು ರೀತಿಯಲ್ಲಿ ಒಂದೊಂದು ನನ್ನ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ, ಮನಸ್ಸಿನ ಮೇಲೆ, ಶರೀರದ ಮೇಲೆ, ಆಕ್ಚುಲಿ ಎನರ್ಜಿ ಚಾನಲೈಸೇಷನ್ ಮೇಲೆ. ಎಷ್ಟೋ ಜನ ಬ್ರೀದೇ ಮಾಡಲ್ಲ, ಕರೆಕ್ಟ್ ಆಗಿ ಬ್ರೀದೇ ಮಾಡಲ್ಲ. ಉಸಿರಾಟದ ಏನು ಕ್ರಮನೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸರ್. ಇನ್ಹೇಲ್ ಮಾಡುವಾಗ ನನ್ನ ರೆಸ್ಪಿರೇಟರಿ ಮಸಲ್ ಹೇಗಿರಬೇಕು, ಎಕ್ಸೇಲ್ ಮಾಡುವಾಗ ನನ್ನ ರೆಸ್ಪಿರೇಟರಿ ಮಸಲ್ ಹೇಗಿರಬೇಕು, ಅದ್ರ ಕಡೆ ಗಮನನೇ ಇಲ್ಲ. ಯಾಕೆ ಅಂದ್ರೆ ಅದಷ್ಟಕ್ಕದೇ ಆಗುತ್ತಲ್ಲ ಅಂತ. ನಾವು ಊಟದ ಮೇಲೆ ಕೊಡೋ ಅಷ್ಟು ಗಮನ ಉಸಿರಿನ ಮೇಲೆ ಕೊಡಲ್ಲ. ದ ಮೋಸ್ಟ್ ಇಗ್ನೋರೆಂಟ್ ಕಾಂಪೊನೆಂಟ್ ಅಂತ ಹೇಳಬೇಕು. ನೀವು ಒಂದಿನ ಊಟ ಮಾಡಿಲ್ಲ ಅಂದ್ರೆ ಯಾರ ಸತ್ತವಲ್ಲ. ಹೌದು ಸರ್, ಹೌದು ಅಲ್ವಾ? ಹೌದು. ಸ್ವಲ್ಪ ಒಂದಿನ ನೀರ್ ಕುಡ್ದಿಲ್ಲ ಅಂದ್ರೆ ಏನೋ ತುಂಬಾ ದೊಡ್ಡ ವ್ಯತ್ಯಾಸ ಏನೋ ಆಗಲ್ಲ. ಹೌದಾಗಲ್ಲ. ಒಂದು 5-10 ನಿಮಿಷ ಉಸಿರಾಡ್ಬಿಡಿ, ಆಗಲ್ಲ. ಏನಾದ್ರು ವ್ಯತ್ಯಾಸ ಆಗತ್ತಾ? ಆಗುತ್ತೆ. ಇರಕ್ಕೂ ಆಗಲ್ಲ. ಹಾಗೆ ಯಾವ್ದು ಇಂಪಾರ್ಟೆಂಟ್, ಉಸಿರ ನೀರ? ಉಸಿರಾಟನೇ. ನಾವು ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದೀವಿ? ನೀರು, ಊಟಕ್ಕೆ. ಯಾಕೆಂದ್ರೆ ಅವು ಇಂದ್ರಿಯ ಸುಖ ಕೊಡ್ತಾವಲ್ಲ ಡೈರೆಕ್ಟ್ ಆಗಿ ಅಂತ. ಇಂದ್ರಿಯ ಸುಖದ ಹಾಸ್ಯ ಅದು. ಅಥವಾ ಅವು ನಾವು ವಾಲಂಟಿಯರ್ ಆಗಿ ತಗೊಳ್ತೀವಿ, ಹಿಂಗೇ ತಗೋಬೇಕು ಅಂತ, ಆರ್ಗ್ಯಾನಿಕ್ ಆಹಾರನೇ ಬೇಕು, ಒಳ್ಳೆ ಮಿನರಲ್ ವಾಟರೇ ಬೇಕು ಅಂತ ಅದನ್ನ ಚೂಸ್ ಮಾಡ್ತೀವಿ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಾಳಿ, ಉಸಿರು, ಅದನ್ನ ಯಾವಾಗಾದ್ರೂ ಚೂಸ್ ಮಾಡಿದೀವ ನಾವು? ಇಲ್ಲ. ಅದು ಹೇಗಿರಬೇಕು ಅಂತ ಚೂಸ್ ಮಾಡಿದೀವ? ಅದ್ರ ಕ್ರಮ ಚೂಸ್ ಮಾಡಿದೀವ? ಇದು ಯಾಕಂದ್ರೆ ಅದಷ್ಟಕ್ಕದೇ ಆಗತ್ತಲ್ಲ ಅಂತ ನಾವು ಇಗ್ನೋರೆಂಟ್ ಆಗಿ ಬಿಟ್ಬಿಟ್ಟಿದೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಎಂಟೈರ್ ವ್ಯಕ್ತಿತ್ವದ ಮ್ಯಾನಿಫೆಸ್ಟೇಷನ್ನೇ ಉಸಿರು. ಆ ಉಸಿರು ಕ್ರಮ ಬ್ಯಾಲೆನ್ಸ್ ಆಗಿ ನಾವು ಯಾವಾಗ ಮ್ಯಾನೇಜ್ ಮಾಡ್ತೀವೋ ಎಂಟೈರ್ ಶರೀರ ಮನಸ್ಸು ಎರಡು ಬ್ಯಾಲೆನ್ಸ್ಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಉಸಿರಿಗೆ ಬಹಳ ಮಹತ್ವ ಇದೆ ನಮ್ಮ ಪರಂಪರೆಯಲ್ಲಿ. ಈವನ್ ನಿಮ್ಮ ಉಸಿರು ಹೇಗೆ ಹರಿಯುತ್ತೆ ಅನ್ನೋದ್ರ ಮೇಲೂ ನಿಮ್ಮ ಜಾತಕ ಹೇಳ್ಬೋದು. ಸ್ವರಶಾಸ್ತ್ರ ಅಂತ ಒಂದು ಸ್ವರ ಯಾವ ಮೂಗಲ್ಲಿ ಎಷ್ಟು ಸ್ಪೀಡಲ್ಲಿ ಎಷ್ಟು ಟೆಂಪರೇಚರ್ ಅಲ್ಲಿ ಹೋಗ್ತಿದೆ ಅದರ ಮೇಲೆ ನಿಮ್ಮ ಪ್ರೆಸೆಂಟ್ ಸ್ಥಿತಿನೂ ಹೇಳ್ಬೋದು. ಆ ಥರ ಮಟ್ಟಿಗೆ ಮಾಸ್ಟರಿ ಎಕ್ಸ್ಪರ್ಟೀಸ್ ಇದ್ದಾರೆ ನಮ್ಮಲ್ಲಿ. ಹೌದಾ ಸರ್? ಸೊ ಪ್ರಾಣಾಯಾಮ ಅಂತ ಬಂದಾಗ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಕ್ಕೆ ಒಂದು ಆಳವಾದಂತಹ ಒಂದು ಸಬ್ಜೆಕ್ಟ್. ಅದನ್ನ ಕಾಫಿ ಜೊತೆ ಕಂಪೇರ್ ಮಾಡೋದು ಅಥವಾ ಕಾಫಿ ಅದಕ್ಕಿಂತ ನನ್ಗೆ ಒಳ್ಳೆಯದು ಕೊಡ್ತೀನಿ ಅನ್ನೋದು ತುಂಬಾ, ನನಗೆ ಒಂದು ಮಿಲಿಯನೇರ್ ಹತ್ರ 1 ಪೈಸೆ ಸಾಕು ಅನ್ನೋ ಥರ, ಅಥವಾ ₹1 ಆಸೆ ಪಡೋ ಥರ. ಒಂದ್ ಸ್ವಲ್ಪ ನೀನು ಸಾಧನೆಗೆ ಮನಸ್ಸು ಕೊಟ್ರೆ ನಿನಗೆ 1 ಮಿಲಿಯನ್ ಸಿಗತ್ತೆ ಅಂದ್ರೆ ಅದೇ ಆಗ್ಬಿಡ್ಕು, ನನ್ಗೊಂದು ₹1 ಸಾಕು, ಈಗ ಇಮಿಡಿಯೇಟ್ ಕೊಟ್ಬಿಡ್ಲಿ, ಹಂಗೆ ಕೊಟ್ಬಿಡ್ಲಿ ಅನ್ನೋ ಥರದ ಕಾಫಿ ಕೇಳೋದು ನಾವು. ಸೊ ಅದಕ್ಕೂ ಇದಕ್ಕೂ ನಾವು ಕಂಪೇರ್ ಮಾಡಕ್ಕಾಗಲ್ಲ. ಎಲ್ಲಿಂದ ಎಲ್ಲಿ ಕಂಪೇರ್? ಇದು ಎಕ್ಸ್ಟರ್ನಲಿ ಬರೋದು, ಅದು ಇಂಟರ್ನಲ್ ಮಾಸ್ಟರಿ. ಅದು
ಅದಕ್ಕೆ ಲಿಮಿಟೇ ಇಲ್ಲ, ಇದಕ್ಕೆ ಲಿಮಿಟ್ ಇದೆ. ಇದು ಎಕ್ಸ್ಟರ್ನಲಿ ಜಾಸ್ತಿ ಆದ್ರೆ ಪ್ರಾಬ್ಲಮ್ಸ್ ಆಗತ್ತೆ. ಅದು ಸರಿಯಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಅದನ್ನು ಯದ್ವಾ ತದ್ವಾ ಮಾಡಿದ್ರೆ ತೊಂದರೆಗಳಾಗತ್ತೆ. ಅದಕ್ಕೆ ಪ್ರಾಣಾಯಾಮ ತುಂಬಾ ಸೂಕ್ಷ್ಮ. ಅದು ನುರಿತ ಗುರುಗಳಿಂದ ತಿಳಿದು ಮಾಡ್ಬೇಕು. ಅದು ತುಂಬಾ ಸಟ್ಲರ್ ಇದೆ. ಅದನ್ನ ಸರಿಯಾಗಿ ಮಾಡಲಿಲ್ಲ, ಸರಿಯಾದ ಕ್ರಮ ಅನುಸರಿಸಿಲ್ಲ, ಮಾಡೋ ಕ್ರಮ ಮುಖ್ಯ. ಅಪ್ರೋಪ್ರಿಯೇಟ್ ಆಗಿಲ್ಲ ಅಂದ್ರೆ ಅದು ಎಷ್ಟು ಪವರ್ಫುಲ್ಲೋ ಅಷ್ಟೇ ಡೇಂಜರಸ್ ಕೂಡ. ಪವರ್ಫುಲಿ ಬೆನಿಫಿಷಿಯಲ್, ಪವರ್ಫುಲಿ ಡೇಂಜರಸ್. ಎನರ್ಜಿ ಯಾವಾಗಲೂ ಇಟ್ ಕ್ಯಾನ್ ಡಿಸ್ಟ್ರಾಯ್ ಯು, ಇಟ್ ಕ್ಯಾನ್ ಬಿಲ್ಡ್ ಯು, ಇಟ್ ಕ್ಯಾನ್ ಕನ್ಸ್ಟ್ರಕ್ಟಿವ್. ಸೊ ಅದರ ಜೊತೆ ಡೀಲ್ ಮಾಡುವಾಗ ನಾನು ಕ್ರಮನ ಅನುಸರಿಸುವುದು ಉತ್ತಮ. ಸೊ ಪ್ರಾಣಾಯಾಮ ಯು ಆರ್ ಆಲ್ ಡೀಲಿಂಗ್ ವಿತ್ ಯುವರ್ ಎನರ್ಜಿ, ಚಾನಲೈಸಿಂಗ್ ಯುವರ್ ಎನರ್ಜಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಯೋಗ ಮಾಡ್ಬೋದಾ? ಅದು ಎಷ್ಟು ಸೇಫು? ಯಾವ ಮಂತಿಂದ ಸ್ಟಾರ್ಟ್ ಮಾಡಿದ್ರೆ ಬೆಟರ್ ಇರುತ್ತೆ? ಪ್ರೆಗ್ನೆನ್ಸಿ ಟೈಮಲ್ಲಿ ಯೋಗ ಬಹಳ ಉಪಯುಕ್ತಕಾರಿಯಾಗುತ್ತೆ. ಪ್ರೆಗ್ನೆನ್ಸಿ ಒಂದು ನೋಬೆಲ್ ಪೀರಿಯಡ್. ಅದು ಇನ್ನೊಂದು ಜೀವಿಗೆ ಏನೋ ಜನ್ಮ ಕೊಡ್ತಕ್ಕಂತಹ ಒಂದು ಸಮಯ. ನಾನು ಎಷ್ಟು ಉತ್ತಮವಾದಂತಹ ಮನಸ್ಥಿತಿ, ಶರೀರ, ಆರೋಗ್ಯವನ್ನು ಕಾಪಾಡ್ಕೊಳ್ತೀನೋ ಟೈಮಲ್ಲಿ ಮುಂದೆ ಬರುವಂತ ಪೀಳಿಗೆ ಅಥವಾ ಮುಂದೆ ಬರುವಂತಹ ಜನಿಸುವಂತಹ ಮಗು ಅಷ್ಟು ಸಮೃದ್ಧವಾಗಿ ಅಥವಾ ಪೊಟೆನ್ಷಿಯಲ್ ಆಗಿ ಅದು ಹುಟ್ಟಿ ಬೆಳಿಲಿಕ್ಕೂ ಹೆಲ್ಪ್ ಆಗತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಅಲ್ಲ ಅಂದ್ರೂ ಪ್ರೆಗ್ನೆನ್ಸಿ ಹುಟ್ಟಿರೋ ಮಗು, ಯೋಗ ಸಾಧನೆಯಿಂದ ಹುಟ್ಟಿರೋ ಮಗು, ಅಲ್ಲಿಂದನೇ ಅದಕ್ಕೆ ಶಕ್ತಿ ಪ್ರಾರಂಭ ಆಗುತ್ತೆ. ಅದಲ್ಲದೆ ಪ್ರೆಗ್ನೆನ್ಸಿಯಲ್ಲಿ ಬರುವಂತಹ ಎಷ್ಟೊಂದು ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡಲಿಕ್ಕೆ ಪ್ರೆಗ್ನೆನ್ಸಿ ಯೋಗ ಹೆಲ್ಪ್ ಆಗುತ್ತೆ. ಮಗುವಿನ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಮಗುವಿನ ಆರೋಗ್ಯ ಗರ್ಭದಲ್ಲಿ ಸುಧಾರಿಸಕ್ಕೆ, ಮಗು ತಾಯಿ ಇಬ್ಬರ ಆರೋಗ್ಯ, ಭಾವನೆಗಳು, ಮನಸ್ಥಿತಿಗಳನ್ನ ರೆಗ್ಯುಲೇಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಎಷ್ಟೊಂದು ಚಾಲೆಂಜಿಂಗ್ ಫೇಸ್. ಇನ್ನೊಂದು ಲೈಫ್ ನಮ್ಮ ಒಳಗೆ ಬರ್ತಾ ಇದೆ ಅಂದ್ರೆ ಅದನ್ನ ನಾನು ನಿರ್ವಹಣೆ ಮಾಡಕ್ ನನ್ನ ಕೈಲಿ ಆಗುತ್ತಾ, ನಾನು ಮ್ಯಾನೇಜ್ ಮಾಡ್ಬೋದಾ, ಅಥವಾ ಏನೆಲ್ಲ ಮಾಡಬೇಕು, ಹೇಗ್ ಮಾಡಬೇಕು, ಎಷ್ಟೊಂದು ಆಂಗ್ಸೈಟಿಗಳು ಬರೋ ಚಾನ್ಸಸ್ ಇರುತ್ತೆ. ಹಾರ್ಮೋನ್ಸ್ ಎಷ್ಟೊಂದು ಫ್ಲಕ್ಚುಯೇಟ್ ಆಗುತ್ತೆ, ಎಷ್ಟೊಂದು ಚೇಂಜಸ್ ಶರೀರ ಅಡಾಪ್ಟ್ ಮಾಡ್ಕೋಬೇಕಾಗಿರುತ್ತೆ ಹೊಸದಾಗಿ. ಯಾಕೆಂದ್ರೆ ಮಗು ಬೆಳವಣಿಗೆ ಆಗ್ತಾ ಇದ್ದಂಗೆ ನನ್ನ ಒಂದು ಶರೀರಕ್ಕೆ ಅಡಾಪ್ಟ್ ಆಗಿರತಕ್ಕಂಥ ಮಸಲ್ಸು, ನರ್ವ್ಸು, ಬೋನ್ಸು ಎಲ್ಲ ಇನ್ನೊಂದು ಜೀವಿನೂ ಆ 9 ತಿಂಗಳು ಬೇರ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅಡಾಪ್ಟ್ ಆಗ್ಬೇಕಾಗತ್ತೆ. ಈ ಅಡಾಪ್ಟಬಿಲಿಟಿಗೆಲ್ಲ ಯೋಗ ಅಭ್ಯಾಸ ಬಹಳ ಹೆಲ್ಪ್ ಮಾಡುತ್ತೆ. ಹಾಗೆ ಮಗು ಬೆಳವಣಿಗೆಗೆ ಇಂಟ್ರಾ ಯುಟ್ರೈನ್ ಗ್ರೋತ್ ಡೆವಲಪ್ಮೆಂಟ್ ಅಂತ ಕರಿತೀವಿ, ಅದೆಲ್ಲ ಬೆಳವಣಿಗೆಗೆ ಸಹಕರಿಸುತ್ತೆ. ಪ್ರೆಗ್ನೆನ್ಸಿ ಇಸ್ ಅ ವೆರಿ ಪ್ರೀಶಿಯಸ್ ಅಂಡ್ ನೋಬಲ್ ಟೈಮ್. ಅಂತ ಟೈಮಲ್ಲಿ ಅವರು ಒಂದು ಎಕ್ಸ್ಪರ್ಟ್ ಅಂದ್ರೆ ಯೋಗಶಾಸ್ತ್ರದಲ್ಲಿ ಅಥವಾ ಯೋಗ ಪ್ರೀನಾಟಲ್ ಟ್ರೀಟ್ಮೆಂಟ್, ಗರ್ಭಿಣಿ ಪರಿಚರ್ಯದ ಮೇಲೆ ಅವರಿಗೆ ಅವಗಾಹನೆ ಇರಬೇಕು, ಜ್ಞಾನ ಇರಬೇಕು. ಅಂಥವರ ಕಡೆಯಿಂದ ಪ್ರೆಗ್ನೆನ್ಸಿ ಯೋಗ ಅಭ್ಯಾಸಗಳನ್ನ ಕಲಿತು ತಿಳ್ಕೊಂಡು ಆ ಸಮಯ ಕಳೆಯೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಸುಮಾರಷ್ಟು ರಿಸರ್ಚ್ಗಳು ನಡೆದಿದೆ ಒಂದು ಉತ್ತಮವಾದಂತಹ ಮಗು ಬೆಳವಣಿಗೆಗೆ. ಪ್ರೆಗ್ನೆನ್ಸಿಲಿ ಎಷ್ಟೊಂದು ಜೆಸ್ಟೇಷನಲ್ ಪ್ರಾಬ್ಲಮ್ಸ್ ಅಂತ ಕರೀತಾರೆ, ಜೆಸ್ಟೇಷನಲ್ ಕಾಂಪ್ಲಿಕೇಶನ್ಸ್ ಅಂತ ಕರೀತಾರೆ. BP ರೈಸ್ ಆಗ್ಬೋದು, ಉಸಿರಾಟ ತೊಂದರೆಗಳು ಬರ್ಬೋದು, ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಇಂದ ಥೈರಾಯ್ಡ್, ಶುಗರ್ ಲೆವೆಲ್ ಹೆಚ್ಚು ಕಡಿಮೆ ಆಗ್ಬೋದು. ಈ ತರ ಎಷ್ಟೊಂದು ಫ್ಲಕ್ಚುಯೇಷನ್ಸ್ ಎಲ್ಲಾನು ಯೋಗ ಪ್ರಾಕ್ಟೀಸ್ ಇಂದ ರೆಗ್ಯುಲೇಟ್ ಆಗುತ್ತೆ. ಒಳ್ಳೆ ಮೈಕ್ರೋ ಸರ್ಕ್ಯುಲೇಷನ್ ಎನ್ಹ್ಯಾನ್ಸ್ ಮಾಡುತ್ತೆ. ಮಗುವಿಗೆ, ತಾಯಿಗೆ ಎಲ್ಲ ಕಡೆ ರಕ್ತ ಪರಿಚಲನೆ ಚೆನ್ನಾಗಿ ಆಗೋಕೆ ಸಹಕಾರಿಯಾಗುತ್ತೆ, ಉಸಿರಾಟಕ್ಕೆ ಸಹಕಾರಿಯಾಗುತ್ತೆ. ಹಂಗೆ ಬರುವಂತಹ ಎಷ್ಟೊಂದು ಬ್ಯಾಕ್ ಪೇನ್ ಬರುತ್ತೆ ಅನ್ಕೊಳ್ಳಿ, ಒಂದು ಎಕ್ಸ್ಟ್ರಾ ಲೋಡ್ ವರ್ಟಿಬ್ರಲ್ ಕಾಲಮ್ ಮೇಲೆ, ಬೆನ್ನುವರಿಗೆ, ತಾಯಿ, ಅದನ್ನೆಲ್ಲ ಮಸಲ್ಸ್ನ ಇಂಟ್ಯಾಕ್ಟ್ ಇಟ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಅದಲ್ಲದೆ ಡೆಲಿವರಿ ಟೈಮಲ್ಲಿ ಆಗುವಂತಹ ಪೇನ್ಸ್, ಬೋನ್ಸ್ ಎಲ್ಲ ಓಪನ್ ಆಗಬೇಕು, ಡೆಲಿವರಿಗೆ ಮಸಲ್ಸ್ ಎಲ್ಲ ಸಪೋರ್ಟ್ ಮಾಡಬೇಕು. ಆ ಡಯಾಫರ್ಮ್ಯಾಟಿಕ್ ಮೂವ್ಮೆಂಟ್ ಜೊತೆ ಅವೆಲ್ಲದಕ್ಕೂ ಬಹಳ ಪ್ರೋಸೆಸ್ನ ಈಸ್ ಮಾಡಲಿಕ್ಕೆ ತಾಯಿನ ಪ್ರಾರಂಭದಿಂದಾನೇ ಪ್ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸುಮಾರು ರೀತಿಯಲ್ಲಿ ಗರ್ಭಿಣಿ ಪರಿಚರ್ಯ ಅಥವಾ ಗರ್ಭಿಣಿ ಯೋಗ ಪರಿಚರ್ಯ ಬಹಳ ತಾಯಿಗಳಿಗೆ ಉಪಯುಕ್ತ ಆಗುತ್ತೆ. ಈಗಿರ್ತಕ್ಕಂಥ ಎಷ್ಟೊಂದು ಪ್ರೆಗ್ನೆನ್ಸೀಸ್ ಆರ್ ವೆರಿ ರಿಸ್ಕಿ. ಒಂದು ಗರ್ಭ ಧರಿಸೋದೇ ರಿಸ್ಕಿ ಆಗಿದ್ರೆ, ಧರಿಸಿದ ಮೇಲೆ ಅದನ್ನ ರಿಟೈನ್ ಮಾಡೋದು ರಿಸ್ಕಿ. ರಿಟೈನ್ ಮಾಡಿದ ಮೇಲೆ ಅದನ್ನ ಕಾಂಪ್ಲಿಕೇಶನ್ಸ್ ಏನೋ ಬರ್ದಿರಾ ಕಾಪಾಡಿ ಕೊನೆವರೆಗೂ ತಗೊಂಡು ಹೋಗೋದು ಒಂದಷ್ಟು ರೀತಿಯಾದಂಥ ರಿಸ್ಕಿನಲ್ಲ. ಅದು ಈಸಿ ಪ್ರೋಸೆಸ್. ನಾವು ಆ ಥರ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಬೇರೆ ಲೈಫ್ ಸ್ಟೈಲ್ಗಳೆಲ್ಲ ಚೇಂಜ್ ಮಾಡಿಕೊಂಡು ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಗರ್ಭಿಣಿ ಯೋಗ ಬಹಳ ಸಹಕಾರಿಯಾಗತ್ತೆ. ಒಂದು ಫೀಟಲ್ ಟಾಕ್, ಮುಂದೆ ಮಗುಗೆ ನಾನು ಏನು
ಮಗು ನಾನು ಒಂದು ಕುಟುಂಬದ ಜೊತೆಗೆ ಹೇಗೆ ಹೊಂದ್ಕೋಬೇಕು ಅನ್ನೋದಕ್ಕೆ ಎಲ್ಲ ಒಂದು ವಿಷಯಗಳನ್ನ ಸರಿಯಾಗಿ ಅದನ್ನೆಲ್ಲ ತಿಳಿದಂತಹ ಒಂದು ಯೋಗಶಾಸ್ತ್ರಜ್ಞರು ಅಥವಾ ಯೋಗಾಚಾರ್ಯರು ಅವರಿಂದ ಅನುಸರಣೆ ಮಾಡೋದು ಅಥವಾ ಪ್ರಾಕ್ಟೀಸ್ ಮಾಡೋದು ಉತ್ತಮ, ತುಂಬಾ ಹೆಲ್ಪ್ ಆಗುತ್ತೆ. ಇನ್ನ ಯಾವ ಮಂತಲ್ಲಿ ನಾನು ಯೋಗ ಶುರು ಮಾಡಬೇಕು ಅಂತ ಹೇಳುವಾಗ ಅದು ಟೀಚರ್ಗೆ ಅದರ ಬಗ್ಗೆ ಯಾರು ಹೇಳ್ಕೊಡ್ತಾರಲ್ಲ ಆ ಆಚಾರ್ಯರಿಗೆ ಅದರ ಬಗ್ಗೆ ಚೆನ್ನಾಗಿ ಅವಗಾಹನೆ ಇದ್ರೆ, ಯಾವಾಗ ಏನ್ ಕೊಡಬೇಕು ಏನ್ ಕೊಡಬಾರದು, ಯಾವ ಸಂದರ್ಭಕ್ಕೆ ಏನು ಅಭ್ಯಾಸಗಳನ್ನ ಮಾಡಿಸ್ಬೇಕು, ಏನೇನೆಲ್ಲ ಪರಿವರ್ತನೆಗಳು ಮಾಡಿಸ್ಬೇಕು ಅನ್ನೋ ಗೈಡ್ ಮಾಡೋ ಅಂತ ಒಂದು ಸಾಮರ್ಥ್ಯ ಅಥವಾ ಮೆಚೂರಿಟಿ ಟೀಚರ್ಗಿದ್ರೆ ಅಥವಾ ಮಾಡೋರ್ಗೂ ಕಾನ್ಫಿಡೆನ್ಸ್ ಇದ್ರೆ ಮೊದಲನೇ ತಿಂಗಳಿಂದಾನೇ ಶುರು ಮಾಡು. ಈವನ್ ಕನ್ಸೆಪ್ಷನ್ಗೆ ಮುಂಚೆಯಿಂದಾನೇ ಮಾಡ್ಬೋದು, ಕನ್ಸೀವ್ ಆದ ಮೇಲೂ ಸಹ ಯಾವತ್ತು ಗೊತ್ತಾಗತ್ತೋ ಹಾಗೆ ಕಂಟಿನ್ಯೂ ಮಾಡಬಹುದು. ಮಾಸಾನುಮಾಸಕ ಗರ್ಭಾನವೃದ್ಧಿ ಅಂತ ಕರೀತಾರೆ. ಒಂದೊಂದು ಮಾಸದಲ್ಲಿ ಗರ್ಭ ಯಾವ ರೀತಿ ಬೆಳವಣಿಗೆ ಆಗುತ್ತೋ ಅದಕ್ಕೆ ತಕ್ಕಂತೆ ಅಭ್ಯಾಸಗಳನ್ನು ಕೊಡ್ತಾ ಹೋಗೋದಾದ್ರೆ ಆ ಥರನೇ ಅಭ್ಯಾಸಗಳನ್ನ ಕೊಡ್ತಾ ಹೋಗೋದು ಅಥವಾ ಅನುಸರಣೆ ಮಾಡೋದಾದ್ರೆ ಮೊದಲನೇ ತಿಂಗಳಿಂದಾನೇ ಮಾಡ್ಬೋದು. ಸಹಜವಾಗಿ ಈ ಡಾಕ್ಟರ್ಗಳಿಗೆ ಗರ್ಭ ಉಳಿಸ್ಕೊಳ್ಳೋದು ಎಕ್ಸರ್ಸೈಸ್ ಆಗುತ್ತೆ, ಅವ್ರಿಗೂ ಪಾಪ ಅವ್ರ ಸಬ್ಜೆಕ್ಟ್ ಮೇಲೆ ಎಕ್ಸ್ಪರ್ಟ್ ಇರುತ್ತೆ. ಈ ಟೀಚರ್ಗಳಿಗೆ ಏನು ಅರ್ಥ ಆಗುತ್ತೆ, ಯಾರ ಹತ್ರ ಹೋಗ್ತಾರೆ, ಅವ್ರ ಕಾನ್ಫಿಡೆನ್ಸ್ ಇರಲ್ವಲ್ಲ. ಹಂಗಾಗಿ 4ನೇ ತಿಂಗಳ ಆದ್ಮೇಲೆ ಸೆಕೆಂಡ್ ಟ್ರೈಮೆಸ್ಟರ್ ಅಂತಾರೆ. ಈ ಪ್ರೆಗ್ನೆನ್ಸಿ ಪೀರಿಯಡ್ನ 3 ಟ್ರೈಮೆಸ್ಟರ್ ಆಗಿ ವಿಂಗಡಿಸ್ತಾರೆ. ಫಸ್ಟ್ ಟ್ರೈಮೆಸ್ಟರ್, ಸೆಕೆಂಡ್ ಟ್ರೈಮೆಸ್ಟರ್, ಥರ್ಡ್ ಟ್ರೈಮೆಸ್ಟರ್ ಅಂತ. ಮೊದಲ 3 ತಿಂಗಳು ಫಸ್ಟ್ ಟ್ರೈಮೆಸ್ಟರ್. ಅಲ್ಲಿ ಗರ್ಭ ಧರಿಸಿದ ಮೇಲೆ ಆ ಗರ್ಭನ ಉಳಿಸ್ಕೊಳ್ಳೋದೆ ಶರೀರಕ್ಕೆ ಮನಸ್ಸಿಗೆ ಪ್ರಾಮುಖ್ಯತೆ ಆಗಿರುತ್ತೆ. ಅಲ್ಲಿವರೆಗೂ ಒಂದ್ ಸ್ವಲ್ಪ ಇನ್ನು ಗ್ಯಾರಂಟಿ ಇರಲ್ಲ. ಹಾಗಾಗಿ ಡಾಕ್ಟರ್ಸು ದೊಡ್ಡವರು ಹಿರಿಯರೆಲ್ಲ ಆ 3 ತಿಂಗಳು ಆದಷ್ಟು ಏನು ಮಾಡದಿರ ಕೇರ್ಫುಲ್ ಆಗಿರಿ. ಮತ್ತೆ 2 ಟ್ರೈಮೆಸ್ಟರ್, ಮತ್ತೆ ಮುಂದಿನ 2ನೇ ಟ್ರೈಮೆಸ್ಟರ್ ಆನ್ವರ್ಡ್ಸ್ ಆ ಗರ್ಭ ಬೆಳವಣಿಗೆ ಮಗು ಒಳಗಡೆ ಬೆಳವಣಿಗೆ ಪೀರಿಯಡ್ ಅಲ್ಲಿ ಏನ್ ಮಾಡ್ಬೇಕು, ಅದಕ್ಕೆ ತಕ್ಕಂತೆ ಅಭ್ಯಾಸಗಳನ್ನ ನಾವು ಅಳವಡಿಸ್ಕೋಬೇಕು. 3ನೇ ಟ್ರೈಮೆಸ್ಟರ್ 7, 8, 9ನೇ ತಿಂಗಳಾದ ನಂತರ ನನಗೆ ಅಭ್ಯಾಸಗಳು ಅದಕ್ಕೆ ತಕ್ಕಂತೆ ಅಳವಡಿಸ್ಕೋಬೇಕಾಗುತ್ತೆ. ಅಲ್ಲಿ ಬೆಳವಣಿಗೆ ಆಗಿರತಕ್ಕಂಥ ಮಗು ಇನ್ನಷ್ಟು ಸಮೃದ್ಧವಾಗಿ ಕಾಮಾಗಿತ್ತು ಕೋಆಪರೇಟಿವ್ ಆಗಿ ಡೆಲಿವರಿ ಪ್ರೋಸೆಸ್ಗೆ ಪ್ರಿಪರೇಷನ್ ನಡಿಬೇಕು. ಇದಕ್ಕೆ ತಕ್ಕಂತೆ ಗರ್ಭಿಣಿ ಪರಿಚರ್ಯ ಅಥವಾ ಪ್ರಿನೇಟಲ್ ಯೋಗ ಅಂತ, ಆಂಟಿನೇಟಲ್ ಪ್ರಿನೇಟಲ್ ಯೋಗ ಅಂತ ಕರೀತಾರೆ. ಅದಕ್ಕೆ ತಕ್ಕಂತೆ ಸರಿಯಾಗಿ ತಿಳಿದಿರತಕ್ಕಂಥವ್ರು ಕೊಡಬಲ್ಲರು. ಹಾಗಿರುವಾಗ ತಿಳಿದಿರತಕ್ಕಂಥ ನುರಿತ ಆಚಾರ್ಯರಾಗಿದ್ರೆ ಮೊದಲನೇ ತಿಂಗಳಿಂದಾನೇ ಸರ್ ಹೇಗೆ ಗೊತ್ತಾಗುತ್ತೆ ಸರ್? ಈಗ ಚಿಕ್ಕ ಏಜ್ ಇರುತ್ತೆ ಒಬ್ಬೊಬ್ರಿಗೆ. ಈಗ ನನ್ಗೇನೆ ಒಂದು ಯೋಗ ಟೀಚರ್ಸ್ಗಳನ್ನ ನಾನು ನೋಡಿದ್ದೀನಿ. ಸ್ವಲ್ಪ ಜನಕ್ಕೆ ಕ್ವಶನ್ ಹೇಳಿದ್ರೆ ಆನ್ಸರ್ ಮಾಡಕ್ ಬರಲ್ಲ. ಅವ್ರು ಹೇಳ್ತಾರೆ, ಓಕೆ ನಂದೊಂದು ಕೇಸ್ ಇದೆ ಅನ್ಕೊಳ್ಳಿ. ಈಗ ನನ್ಗೆ ಬ್ಯಾಕ್ ಪೇನ್ ಇತ್ತು, ನಾನು ಒಬ್ರು ಟೀಚರ್ ಕೇಳಿದೆ, ಯೋಗ ಟೀಚರ್ಗೆ. ನಾನು ಸ್ಟ್ರೆಚಿಂಗ್ ಮಾಡ್ಕೊಂಡೆ, ಎಲ್ಲ ಮಾಡ್ಕೊಂಡೆ. ಸ್ಟ್ರೆಸ್ ಇಂದ ನಾನು ಯಾವಾಗೆಲ್ಲ ಸ್ಟ್ರೆಸ್ ಆಗ್ತೀನಿ, ನಿದ್ದೆ ನನ್ಗೆ ಯಾವಾಗ ಚೆನ್ನಾಗಿಲ್ಲ ಅವಾಗೆಲ್ಲ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ. ನನಗೆ ಇವಾಗ್ಲೂ ಮಸಲ್ ಸೋರ್ನೆಸ್ ಇರುತ್ತೆ. ಅವ್ರಿಗೆ ಕೇಳಿದಾಗ ಅವ್ರು ಸ್ಟ್ರೆಚಿಂಗ್ ಮಾಡಿಸ್ರೆ ಹೊರತು ಆ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ ನನಗೆ. ಯಾಕೆ ಅಂದ್ರೆ ಎಲ್ಲಾ ಯೋಗ ಟೀಚರ್ಸ್ ಯೋಗ ಥೆರಪಿಸ್ಟ್ ಆಗಕ್ಕಾಗಲ್ಲ. ಎಷ್ಟೊಂದ್ ಜನ ಯೋಗ ಟೀಚರ್ಸ್ ಅಲ್ಲ, ಫಸ್ಟ್ ಆಫ್ ಆಲ್ ಯೋಗ ಇನ್ಸ್ಟ್ರಕ್ಟರ್ಸ್. ಯೋಗ ಇನ್ಸ್ಟ್ರಕ್ಟರ್ಸ್ ಅಂದ್ರೆ ಯಾವುದೋ ಪುಸ್ತಕದಲ್ಲಿ ಯಾರೋ ಟೀಚರ್ಸ್ ಅದನ್ನ ಹೇಳ್ಕೊಟ್ಟಿರೋ ಒಂದು ಕ್ರಮವನ್ನ ಇವ್ರು ಇನ್ಸ್ಟ್ರಕ್ಟ್ ಮಾಡ್ತಾರಷ್ಟೇ. ಅಷ್ಟಕ್ಕೆ ಮಾತ್ರ ಅವರು ಸರ್ಟಿಫೈ ಆಗಿರ್ತಾರೆ ಅಥವಾ ಕಲ್ತಿರ್ತಾರೆ. ಹಾಗಾಗಿ ಅವರಿಗೆ ಇನ್ಸ್ಟ್ರಕ್ಟ್ ಮಾಡಕ್ಕಷ್ಟೇ ಗೊತ್ತಾಗತ್ತೆ, ನಿರ್ಧಾರ ತಗೊಳ್ಳೋ ಅಷ್ಟು ಇನ್ನೂ ಅನುಭವ ಬಂದಿರಲ್ಲ. ಅವಾಗ ಅವ್ರಿಗೆ ಆನ್ಸರ್ ಮಾಡಕ್ಕೆ, ನಿರ್ಧಾರ ತಗೊಳಕ್ ಆಗಲ್ಲ. ಸೊ ಹಾಗಾಗಿ ಇನ್ಸ್ಟ್ರಕ್ಟರ್ ಆಗಿರೋರು ಇನ್ಸ್ಟ್ರಕ್ಷನ್ ಮಾತ್ರ ಕೊಡಕ್ಕಾಗ್ತದೆ. ಒಂದು 5-10 ವರ್ಷ ಶಾಸ್ತ್ರಾಧ್ಯಯನದ ಜೊತೆಗೆ ಎಲ್ಲ ಒಂದು ಪ್ರಿನ್ಸಿಪಲ್ಸ್ ನ ಕೋರಿಲೇಟ್ ಮಾಡಕ್ ಆಗುವಂಥವ್ರು, ಆ ಎಬಿಲಿಟಿ ಇರೋರು ಟೀಚರ್ಸ್ ಅಂತ ಕರಿಬಹುದು ನಾವು. ಅದನ್ನ ಮೆಡಿಕಲಿ ಅರ್ಥ ಮಾಡ್ಕೊಳ್ಳೋರು. ಯಾಕಂದ್ರೆ ಅದಕ್ಕೆ ನನಗೆ ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಏನೇನ್ ಬರುತ್ತೋ, ಡಿಸೀಸಸ್ ಇಂದ ಏನೇನು ಕಾರಣಗಳಿಂದ ಆ ತರ ಬರುತ್ತೋ ಅದನ್ನೆಲ್ಲ ಅನಲೈಸ್ ಮಾಡುವಂತಹ ಒಂದು ಕೆಪಾಸಿಟಿ ಒಬ್ಬರಿಗಿದೆ ಅಂದ್ರೆ ಅವರು ಅದಕ್ಕೆ ತಕ್ಕಂತ ಅಭ್ಯಾಸಗಳನ್ನು ಕೊಡಬಹುದು. ಆವಾಗ ಅವ್ರನ್ನ ಥೆರಪಿಸ್ಟ್ ಅಂತ ಕರಿಬಹುದು ನಾವು. ಯೋಗ ಥೆರಪಿ ಡಿಸೀಸ್ ಸಂಬಂಧಿಸಿದಂತಹ ಸಮಸ್ಯೆಗಳನ್ನ ಒಬ್ಬ ಸಾಮಾನ್ಯ ಇನ್ಸ್ಟ್ರಕ್ಟರ್ ಅದನ್ನ ಅನಲೈಸ್ ಮಾಡಿ ಕೊಡಕ್ ಆಗಲ್ಲ, ಪಾಪ ಕಷ್ಟ ಆಗುತ್ತೆ ಅವ್ರಿಗೆ. ಅವರು ಅನ್ಕೊಳ್ತಾರೆ ಎಲ್ಲರಿಗೂ ಒಂದು ಸಹಜವಾದಂತಹ ಗುಣ, ನಾನು ಕಲ್ತಿದ್ದೀನಿ, ನಾನು ಇದರಿಂದ ಸಾಲ್ವ್ ಮಾಡಬಲ್ಲೆ ಅಂತ. ಆಗತ್ತೆ, ಆ ತರ ಸಾಲ್ವ್ ಆಗತ್ತೆ, ಆಗಲ್ಲ ಅಂತಲ್ಲ. ಆದ್ರೆ ಅದರಿಂದ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ.
ಸಲಹೆ ಏನಂದ್ರೆ, ಯಾವಾಗಲೂ ಒಬ್ಬ ಯೋಗ ಥೆರಪಿಸ್ಟ್ ಆಗಲಿ ಟೀಚರ್ ಆಗಲಿ ಒಂದು ಡಿಸೀಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಅಂದಮೇಲೆ ಅವರಿಗೆ ಅದರ ಬಗ್ಗೆ ಸೂಕ್ತವಾದಂತಹ ವೈದ್ಯಕೀಯ ಜ್ಞಾನ ಇರಬೇಕು, ಅವಗಾಹನೆ ಇದ್ರೆ ಅವ್ರು ಚೆನ್ನಾಗಿ ಸೂಕ್ತವಾಗಿ ನಿರ್ಧಾರ ತಗೊಳಕ್ಕೆ ಕಾನ್ಫಿಡೆಂಟ್ ಆಗಿ ಮತ್ತೆ ಕಾಂಪ್ಲಿಕೇಶನ್ ಆಗದಿರೋ ಡಿಸಿಷನ್ ತಗೊಂಡು ಕೊಡ್ಬೋದು. ಇಲ್ಲ ಅಂದ್ರೆ ಅವ್ರಿಗೆ ಏನ್ ಇಷ್ಟ ಬರುತ್ತೋ ಅದು ಬರುತ್ತೆ, ಅದು ವರ್ಕ್ ಆಗ್ಬೋದು, ಆಗ್ದಿರಾನು ಹೇಳ್ಬೋದು, ಅದು ಬೇರೆ ತರಾನು ಟರ್ನ್ ಆಗ್ತದೆ. ಆಲ್ವೇಸ್ ಯೋಗ ಥೆರಪಿನ ಒಂದು ಡಾಕ್ಟರ್ ಸಲಹೆ ಅಥವಾ ಅವರ ಮಾರ್ಗದರ್ಶನದಲ್ಲಿ ಮಾಡೋದು, ಅಥವಾ ನುರಿತ ಮೆಡಿಕಲ್ ಟ್ರೈನಿಂಗ್ ಇರ್ತಕ್ಕಂಥ ಥೆರಪಿಸ್ಟ್ ಕಡೆಯಿಂದ ಒಂದು ಡಿಸೀಸ್ನ ಹ್ಯಾಂಡಲ್ ಮಾಡೋದು ಒಂದು ಸೇಫ್ ಪ್ರಾಕ್ಟೀಸ್ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಇದು ಒಂದು ಫಾರ್ಮಲ್ ಡಿಗ್ರಿ ಅಂತಲೋ ಅಥವಾ ಒಂದು ಫಾರ್ಮಲ್ ಪ್ರೋಟೋಕಾಲ್ ಹಿಂಗೆ ಫಾಲೋ ಮಾಡ್ಬೇಕಂತಲೋ ಇಲ್ಲಿನ್ನೂ ಇಲ್ಲ. ಒಂದು ಗೈಡ್ಲೈನ್ಸ್ ಅನ್ನೋದನ್ನ ಇದ್ರೂ ಅಷ್ಟು ವೈಡ್ ಸ್ಪ್ರೆಡ್ ಆಗಿ ಅದನ್ನ ರೆಗ್ಯುಲೇಟ್ ಮಾಡಕ್ ಒಂದು ಅಥಾರಿಟಿ ಅಂತ ಯಾವುದೋ ಒಂದು ಇದಷ್ಟು ಬ್ರಾಡ್ ಆಗಿರೋದ್ರಿಂದ ಹೀಗೆ ಅಂತ ಗೈಡ್ಲೈನ್ ಹಾಕಕ್ಕೂ ಆಗಲ್ಲ. ಕೆಲವರು ಏನೋ ಒಂದು ಸಣ್ಣ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಅವ್ರು ಸಾಮಾನ್ಯವಾಗಿ ಯೋಗ ಹೇಳ್ಕೊಡಿ ಅಂತ ಬರೋರಿಗೆ ಹೇಳ್ಕೊಡೋ ಅಷ್ಟು ಸಾಮರ್ಥ್ಯ ಇರೋದು. ಅವ್ರ ಹತ್ರ ಹೋಗಿ ನಾವು ನನಗೇನೋ ಈ ಡಿಸೀಸ್ಗೆ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂದ್ರೆ ಪಾಪ ಅವ್ರಿಗೆ ಆನ್ಸರ್ ಮಾಡಕ್ಕೆ ಆಗೋ ಅಷ್ಟು ಮೆಚುರಿಟಿ ಇಲ್ಲದೆ ಇರ್ಬೋದು ಅಲ್ವಾ. ಈಗ ನಮ್ಮ ಡಾಕ್ಟರ್ಗಳಲ್ಲೂ ನಾವು ನೋಡ್ಬೋದು ಅಥವಾ ಬೇರೆ ಫೀಲ್ಡ್ಗಳಲ್ಲೂ ನೋಡ್ಬೋದು. ಈ ಒಂದು ಸಣ್ಣದಾಗಿ ಒಂದು RMP ಡಾಕ್ಟರ್ ಇರ್ತಾರೆ, ಅವ್ರನ್ನೂ ಡಾಕ್ಟರ್ ಅಂತಲೇ ಕರಿತೀವಿ ನಾವು. ಯಾವುದೋ ಒಂದು ಸಣ್ಣದಾಗಿ ಯಾವುದೋ ಮೆಡಿಕಲ್ ಡಿಗ್ರಿ ತಿಳ್ಕೊಂಡಿರ್ತಾರೆ, ಅವ್ರನ್ನೂ ಡಾಕ್ಟರ್ ಅಂತ ಕರಿತೀವಿ. ಯಾವುದೋ ಒಂದು MD DM MS ಈ ಥರ ಎಲ್ಲ ಮಾಡಿರ್ತಾರೆ, ಅವ್ರನ್ನೂ ಡಾಕ್ಟರ್ ಅಂತಲೇ ಕರೆಯೋದು. ಆದರೆ ಅವ್ರು ನೋಡುವಂಥ ಬ್ರಾಡರ್ ವ್ಯೂ ಎಲ್ಲರದು ಡಿಫ್ರೆನ್ಸ್ ಇರುತ್ತೆ. ಒಂದು ಹೆಚ್ಚಿನ ಕಾಲ ಅಧ್ಯಯನ ಮಾಡಿ ಅದನ್ನ ಎಲ್ಲ ರೀತಿಯಲ್ಲೂ ಅದರ ಒಳ್ಳೆಯದು ಅಥವಾ ಅದರದ್ದು ಪಾಸಿಟಿವ್ಸ್ ನೆಗೆಟಿವ್ಸ್ ಎರಡೂ ನೋಡಿರ್ತಕ್ಕಂಥವ್ರು ಅದನ್ನ ಕ್ಲಿಯರ್ ಆಗಿ ಡಿಸ್ಟಿಂಕ್ಟ್ ಮಾಡಿ ಡಿಸಿಷನ್ ತಗೊಳಕ್ಕಾಗುತ್ತೆ. ಅವ್ರಿಗಿರ್ತಕ್ಕಂಥ ಬ್ರಾಡರ್ ನಾಲೆಡ್ಜ್ ಬೇಸ್ ಮೇಲೆ ಅವರು ಡಿಸಿಷನ್ ತಗೊಳಕ್ಕಾಗತ್ತೆ. ಈಗ ಒಂದು ಶಾರ್ಟ್ ಟರ್ಮ್ ಏನೋ ಅದನ್ನ ತಿಳ್ಕೊಂಡಿರ್ತಕ್ಕಂಥವ್ರಿಗೆ ಅದರ ನಾಲೆಡ್ಜ್ ಇಲ್ಲದೆ ಇರತಕ್ಕಂಥವ್ರಿಗೆ ಒಬ್ಬ ಡಿಸಿಷನ್ ತಗೊಳಕ್ಕಾಗಲ್ಲ ಅಂತವ್ರ ಹತ್ರ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು, ಸಮಂಜಸ ಅಲ್ಲ ಅಂತ ಅನ್ಸುತ್ತೆ. ತಪ್ಪನ್ನಕ್ಕಿಂತ ಸಮಂಜಸ ಅಲ್ಲ. ಯೋಗ ಅಧ್ಯಯನಕ್ಕೆ ಶಾಸ್ತ್ರ ಅಧ್ಯಯನ ತುಂಬಾ ಇಂಪಾರ್ಟೆಂಟ್ ಸರ್. ಇಂಟಿಗ್ರೇಟ್ ಮಾಡ್ಬೇಕಲ್ಲ. ಶಾಸ್ತ್ರ ಅಲ್ಲಿ ಹೇಳೋದೇ ಒಂದಾದ್ರೆ ನಾನು ಮಾಡೋದು ಇನ್ನೊಂದಾದ್ರೆ ಏನ್ ಪ್ರಯೋಜನ ಅಲ್ವಾ. ಯೋಗಶಾಸ್ತ್ರ ಪ್ರಿನ್ಸಿಪಲ್, ಅದು ಪ್ರಾಕ್ಟೀಸ್ ಬಂದು ಅದ್ರ ಅಪ್ಲಿಕೇಶನ್. ಪ್ರಿನ್ಸಿಪಲ್ ಒಂದು ಹೇಳುತ್ತೆ, ನಾನು ಇನ್ನೊಂದೇನೋ ಮಾಡ್ತೀನಿ ಅಂದ್ರೆ ಒಂದಕ್ಕೊಂದು ಇಂಪ್ಯಾಕ್ಟ್ ಬೇರೆ ಆಗುತ್ತಲ್ಲ. ಅದಕ್ಕೂ ಎಕ್ಸಾಮ್ಸ್ಗಳು ಬರೀಬೇಕಾ ಸರ್? ಎಕ್ಸಾಮ್ ಬರೆಯೋದ್ರಿಂದ ಯಾರಿಗೂ ಎಲ್ಲ ಬರುತ್ತೆ ಅನ್ನೋಕ್ಕೆ ನಾವು ಅನ್ಕೊಳಕ್ ಆಗಲ್ಲ. ನನ್ನ ಅನಿಸಿಕೆ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದು ಈಸಿ. ಏನೋ ಯಾವುದೋ ಒಂದು ಕ್ವಶನ್ ಕೊಡ್ತಾರೆ, ಆನ್ಸರ್ ಮಾಡಿದ್ರೆ ಹೆಂಗೋ ಪಾಸ್ ಆಗ್ಬಿಡ್ಬೋದು. ಎಕ್ಸಾಮ್ ಪಾಸ್ ಆಗೋದಲ್ಲ, ಅನುಭವ ಮುಖ್ಯ. ಅನುಭವ ಸಾಧನೆ ಎರಡು ಮುಖ್ಯ. ವಯಸ್ಸಿನ ಪರಿಣಾಮನೂ ಬರಲ್ಲ ಇಲ್ಲಿ, ಅವ್ರ ಅನುಭವ ಎಷ್ಟಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಂಥ ಒಂದು ಮ್ಯಾಚುರಿಟಿ ಎಷ್ಟಿದೆ ಅದು ಮುಖ್ಯ ಆಗುತ್ತೆ. ಈಗ ವಯಸ್ಸು ಯಾವಾಗ 50-60 ವರ್ಷ ಆಗಿರುತ್ತೆ, 40-30-40 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಬ್ರಾಡರ್ ಆಂಗಲ್ ಅಲ್ಲಿ ನಾನು ಯೋಚನೆನೇ ಮಾಡಿಲ್ಲ. ಅದರ ಅನುಭವನ ಕಾಡುತ್ತಾ? ಆಗಲ್ಲ. ಅನುಭವ ಅಂದ್ರೆ ಪ್ರತಿ ಹಂತದಲ್ಲೂ ನಾನು ತಿಳಿತಾ ಇದ್ದೀನಿ, ವಿಮರ್ಶೆ ಮಾಡ್ತಿದ್ದೀನಿ, ಅದನ್ನ ಒಂದೇನೋ ಸಂಶೋಧನೆ ಮಾಡ್ತಿದ್ದೀನಿ, ಅದರಿಂದ ತಿಳ್ಕೊಳ್ತಾ ಇದ್ದೀನಿ ಆಗು ಹೋಗುಗಳೆಲ್ಲ, ಅದು ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಅಂದ್ರೆ ಫೀಲ್ ಆಗ್ತಿದೆ. ಅದಕ್ಕೆ ತುಂಬಾ ವರ್ಷಗಳೇ ಬೇಕು ಅಂತೇನಿಲ್ಲ, ಅದಕ್ಕೆ ತಿಳುವಳಿಕೆ ಇರ್ಬೇಕಷ್ಟೇ. ಹೌದು. ಎಷ್ಟು ಡಿಗ್ರಿಗಳು ಮಾಡಿದ್ರು ಅಥವಾ ಎಷ್ಟು ನಾನು ಶಾಸ್ತ್ರ ಓದಿದ್ದೀನಿ ಅನ್ನೋದಕ್ಕಿಂತ ಅದನ್ನ ಶಾಸ್ತ್ರ ಎಷ್ಟು ನನ್ನ ಒಳಗೆ ಹೋಗಿದ್ರೆ ನಾನು ಎಷ್ಟು ಅದನ್ನ ಅನುಭವಿಸಿದ್ದೀನಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಎಷ್ಟೋ ಸರಿ ಅದನ್ನ ಹೇಗೆ ಅಪ್ಲೈ ಮಾಡಬೇಕು ಅನ್ನೋ ಒಂದು ಏನು ಅಂಡರ್ಸ್ಟ್ಯಾಂಡಿಂಗ್, ಅವಗಾಹನೆನೋ ಬೇಕು. ಎಷ್ಟೋ ಡಿಸೀಸಸ್ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಯೋಗ ಟೀಚರ್ಸ್ಗೆ ಇರಲ್ಲ, ಯೋಗ ಥೆರಪಿಸ್ಟ್ಗಳಿಗೂ ಇರಲ್ಲ. ಅವಾಗ ಡಾಕ್ಟರ್ ಸಲಹೆ ಮೇರೆಗೆ ವರ್ಕ್ ಮಾಡ್ಬೇಕಾಗುತ್ತೆ. ಅದನ್ನ ಡಯಾಗ್ನೋಸ್ ಮಾಡೋ ಡಾಕ್ಟರು ಆ ಡಯಾಗ್ನೋಸಿಸ್ ಸರಿಯಾಗಿದೆಯಾ ಚರ್ಚೆ ಮಾಡಬೇಕು, ಏನ್ ಮಾಡಿದ್ರೆ ಏನಾಗುತ್ತೆ. ಅವ್ರ ಜೊತೆ ಯಾವಾಗ್ಲೂ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಒಬ್ರು ಅದನ್ನ ಐಡೆಂಟಿಫೈ ಮಾಡೋರು, ಇನ್ನೊಬ್ರು ಸೊಲ್ಯೂಷನ್ ಕೊಡೋರು, ಈ ತರ ಅದೊಂದು ಕೋಆರ್ಡಿನೇಷನ್ ಅಲ್ಲಿ ವರ್ಕ್ ಮಾಡೋದು ಇನ್ನೂ ಪ್ರೊಡಕ್ಟಿವ್ ಆಗಿದೆ. ಏನಾಗಿರುತ್ತೆ, ಎಷ್ಟೋ ಡಿಸೀಸ್ಗಳಿಗೆ ಡಯಾಗ್ನೋಸಿಸ್ಗೆ ಡಾಕ್ಟರ್ ಹತ್ರನೇ ಎಷ್ಟೋ ಜನ ಹೋಗಲ್ಲ,
ಹೋದ್ರು ಆಮೇಲೆ ಈ ಕಡೆ ಬರಲ್ಲ. ಬಂದವರು ಟೀಚರ್ಗೆ ಏನೋ ಹೇಳ್ತಾರೆ, ನಮಗೆ ಬ್ಯಾಕ್ ಪೇನ್ ಇದೆ ಅಂತ. ಬ್ಯಾಕ್ ಪೇನ್ ಎಷ್ಟೋ ಕಾರಣಗಳಿಂದ ಬರುತ್ತೆ. ಇಂಜುರಿಯಿಂದ ಬರುತ್ತೆ, ಟೆನ್ಷನ್ ಸ್ಟ್ರೆಸ್ ಇಂದ ಬರುತ್ತೆ, ಏನೋ ಸ್ಲಿಪ್ ಡಿಸ್ಕ್ ಇಂದ ಬರುತ್ತೆ, ಏನೋ ಡೆಫಿಷಿಯನ್ಸಿಸ್ ಇಂದ ಬರುತ್ತೆ, ನೀವು ಸರಿಯಾಗಿ ನಿದ್ರೆ ಇಲ್ಲದೆ ಇರೋದ್ರಿಂದ ಬರುತ್ತೆ. ಏನಿದೆ ಬಂದಿದೆ ಅಂತ ಫಿಕ್ಸ್ ಮಾಡ್ತೀರ ನೀವು. ಹೌದು. ಎಲ್ಲದಕ್ಕೂ ಒಂದೇ ಸ್ಟ್ರೆಚ್. ಎಷ್ಟೇ ಸ್ಟ್ರೆಚಿಂಗ್ ಮಾಡೋದು ಸರ್, ಅದಕ್ಕೇನ್ ಕೊಡ್ಬೇಕು ಅದನ್ನ ಕೊಟ್ರೇನೆ ಸರ್ ಆತರ. ಅದನ್ನೇ ಹೇಳಿದ್ದು, ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ತಿಳುವಳಿಕೆ ಸಮಯ ಕೊಡೋಂಗಿರ್ಬೇಕು. ಆವಾಗ ಅಂಥವ್ರ ಹತ್ರ ನೀವು ಅಭ್ಯಾಸ ಮಾಡಿದಾಗ ಸರಿಯಾದ ತಿಳುವಳಿಕೆಯಿಂದ ನೀವು ತಿಳ್ಕೊಂಡು ಮಾಡಿದ್ರು. ಎಷ್ಟೋ ಸಲ ಟೀಚರ್ ಒಳ್ಳೆ ತಿಳುವಳಿಕೆ ಕೊಟ್ಟರು ಅರ್ಥ ಮಾಡ್ಕೊಳ್ಳೋ ಅಂತ ಎಬಿಲಿಟಿ ಬಂದಿರೋರ್ಗಿರಲ್ಲ. ನಿಜ. ಅರ್ಥ ಮಾಡಿಕೊಂಡು ಅದನ್ನ ಅಭ್ಯಾಸ ಮಾಡೋ ಅಷ್ಟು ಮಟ್ಟಿಗೆ ತಿಳುವಳಿಕೆ ಇದ್ರೂ ಪೇಷನ್ಸ್ ಇರಲ್ಲ, ಟೈಮ್ ಇರಲ್ಲ, ಏನೋ ಕಾರಣಗಳಿಂದ ಅಂತ ಬಿಟ್ಕೊಳಕ್ ಅವ್ರು ಕೆಲವೊಂದನ್ನ ಬಿಡಕ್ ರೆಡಿ ಇರಲ್ಲ. ಅವೆಲ್ಲ ಆಗತ್ತೆ. ಸರ್, ಇವತ್ತು ಬಂದಿದ್ದು ಬಹಳ ಖುಷಿ ಆಯ್ತು ನನಗೆ. ಅಂದ್ರೆ ನನ್ನ ಮೈಂಡ್ ಸೆಟ್ ಅಲ್ಲಿ ಯೋಗ ಅನ್ನೋದು ಒಂದು ರೀತಿನೇ ಇತ್ತು. ಯೋಗ ಅಂದ್ರೆ ನಿಮ್ಗೆ ಫಸ್ಟ್ ಕ್ವಶನ್ ಕೇಳ್ದಂಗೆ ಲೈಕ್ ಸ್ಟ್ರೆಚಿಂಗು, ಯೋಗ ಅಂದ್ರೆ ಮೆಡಿಟೇಷನ್, ಆ ಮೈಂಡ್ ಸೆಟ್ ಅಲ್ಲಿ ಇದ್ದೆ. ಬಟ್ ನಿಮ್ ಜೊತೆ ಮಾತಾಡಿದ್ಮೇಲೆ ಯೋಗ ಅನ್ನೋದು ಅದು ಬೇರೆ ಲೆವೆಲ್ಲೇ ಅಂತ ಒಂದು ಫೀಲಿಂಗ್ ಕೊಟ್ಟು ಸರ್. ಬಹಳ ಖುಷಿ ಆಯ್ತು ಸರ್ ನೀವು ಬಂದಿದ್ದು. ನಿಮ್ಗೇನು ಅನಿಸ್ತು ಸರ್? ಚೆನ್ನಾಗಿತ್ತು ನಿಮ್ಮ ಪ್ರಶ್ನೆಗಳೆಲ್ಲ. ಈ ಒಂದು ಕಾನ್ವರ್ಸೇಷನ್ ಇಂದ ಎಷ್ಟೋ ಜನಕ್ಕೆ ಒಂದ್ ಸ್ವಲ್ಪ ಮಾಹಿತಿ ತಲುಪಿ ಅದನ್ನ ಸರಿಯಾದ ಕ್ರಮದಲ್ಲಿ ಅನುಸರಣೆ ಮಾಡಿದ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅನ್ನೋ ಒಂದು ಭಾವನೆ. ಯೋಗನ ಕೇವಲ ಒಂದು ಎಕ್ಸರ್ಸೈಸ್ ಅಂತಲೋ ಅಥವಾ ಏನೋ ಒಂದು ಧ್ಯಾನ ಪ್ರಾಣಾಯಾಮ ಅಂತಲೋ ಅನ್ನೋಕ್ಕಿಂತ ಅದೊಂದು ಶಿಸ್ತುಬದ್ಧವಾದಂಥ ಕ್ರಮ, ನನ್ನನ್ನು ನಾನು ನಿರ್ವಹಣೆ ಮಾಡ್ಕೊಳ್ಳೋಕ್ಕೆ ಅಂತ ತಗೊಳ್ತಾ ಎಲ್ಲರೂ ಯೋಗ ಮಾರ್ಗದಲ್ಲಿ ಜೀವನ ಸುಖಮಯವಾಗಿ ಆನಂದವಾಗಿ ನಡೆಸಲಿ ಅಂತ ಆಸ್ತ ನಾನು ಮುಗಿಸ್ತೆ. ಧನ್ಯವಾದ ಸರ್. ನೀವು ಸಿಗ್ಬೇಕು ಅಂತಂದ್ರೆ ನೀವು ಎಲ್ಲಿ ಸಿಗ್ತೀರಾ ಸರ್? ಬಸವೇಶ್ವರ ನಗರ 8th ಮೇನ್ ರೋಡ್ ಅಲ್ಲಿರುವಂತಹ ಪ್ರಣವ ಯೋಗ ಪ್ರತಿಷ್ಠಾನದಲ್ಲಿ ನಾನು ಇರ್ತೀನಿ. ಫೋನ್ ಮಾಡ್ಕೊಂಡು ಅಥವಾ ಗೂಗಲ್ ಸಿಗತ್ತೆ, ಗೂಗಲ್ ಅಲ್ಲಿ ಹುಡುಕಿದ್ರೆ ಪ್ರಣವ ಯೋಗ ಪ್ರತಿಷ್ಠಾನ ಅಂತ ಸಿಗುತ್ತೆ. ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡ್ಕೊಂಡು ರೀಚ್ ಮಾಡ್ಬೋದು. ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ ಕಾಲ್ ಮಾಡ್ಕೊಂಡು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.